ಸಿದ್ಧಾರೂಢ ಚರಿತಾಮೃತದಲ್ಲಿ 11ನೇ ಅಧ್ಯಾಯದ ಮಧ್ಯಭಾಗದೊಳಗ ನಾವಿದ್ದೇವೆ. ಕೆಲವು ಕಾಲ ವಿಜಾಪುರದಲ್ಲಿ ಕಾಲ ಕಳೆದಂತಹ ಸಿದ್ಧರು ಭಕ್ತ ಜನರು ಬಹಳಷ್ಟು ಜನ ಬಂದು ತಮ್ಮ ಸಮಸ್ಯೆಗಳನ್ನು ಹೇಳಿಕೊಂಡು ಪ್ರಾರ್ಥನೆಯನ್ನು ಸಲ್ಲಿಸುತ್ತಾ ತಮ್ಮ ಸುಖ ದುಃಖವನ್ನು ಹಂಚಿಕೊಳ್ಳುತ್ತಾ ಜ್ಞಾನವನ್ನು ಅವರಿಂದ ಪಡೆದುಕೊಳ್ಳುತ್ತಾ ಉಪದೇಶವನ್ನು ಪಡೆಯುತ್ತಾ ಇರ್ತಾರ. ನಾವು ಹೋಗ್ತೀನಿ ಬೇರೆ ಊರಿಗೆ ಅಂದಾಗ ಬಹಳಷ್ಟು ಜನ ಬರ್ತಾರ, ನೀವು ಇಲ್ಲೇ ಇದ್ದು ಬಿಡ್ರಿ, ಇನ್ಮೇಲೆ ನಾವು ನಿಮ್ಗೆಲ್ಲ ವ್ಯವಸ್ಥೆ ಮಾಡಿಕೊಡ್ತೀವಿ ಅಂತಾರ. ಅವಾಗ ಗುರುಗಳಂತಾರ, ನೀವಿದ್ರ ನಮಗೆ ಜ್ಞಾನೋಪದೇಶ ಆಗ್ತದ, ನೀವಿರ್ರಿ ಅಂತಂದಾಗ ಗುರುಗಳಂತಾರ, ಒಳ್ಳೆಯ ಕರ್ಮಗಳನ್ನು ಮಾಡ್ರಿ, ಭಕ್ತಿಯಿಂದ ಕರ್ಮವನ್ನು ಮಾಡ್ರಿ. ನಿಮ್ಮೊಳಗ ಈಗಾಗಲೇ ನಾನು ಜ್ಞಾನದ ಬೀಜವನ್ನ ಬಿತ್ತಿಬಿಟ್ಟೀನಿ. ಅದು ಭಕ್ತಿ ಮತ್ತು ಒಳ್ಳೆಯ ಕರ್ಮಗಳು, ಒಳ್ಳೆಯ ಮನಸ್ಸಿಟ್ಟು ನೀವು ಮಾಡಿದ್ದೇ ಆದ್ರೆ ಒಳ್ಳೆಯ ಗತಿ ನಿಮಗೆ ಸಿಗ್ತದ, ಬ್ರಹ್ಮ ಪ್ರಾಪ್ತಿ ನಿಮಗೆ ಆಗ್ತದ. ಸಂಸಾರದ ಸಂಸಾರವನ್ನ ನಡೆಸುತ್ತಾ ಚಿಂತೆಯನ್ನ ಬಿಟ್ಟು ಚಿತ್ತವನ್ನ ಮನಸ್ಸನ್ನ ದೇವರ ಹತ್ರ ತೋರಿಸ್ರಿ ಅಂತ ಹೇಳಿ ನಿಮ್ಮ ಸಮೀಪದ ಊರೊಳಗ ನಾನು ನಿಶ್ಚಿತವಾಗಿ ಇರ್ತೀನಿ ಅಂತ ಹೇಳಿ ಅವರಿಗೆ ಆಶ್ವಾಸನೆಯನ್ನು ಕೊಟ್ಟು ಗುರುಗಳು ಮತ್ತೊಂದು ಊರಿಗೆ ಪ್ರಯಾಣವನ್ನ ಮಾಡ್ತಾರೆ. ಹೀಗೆ ಹೇಳಿ ದಕ್ಷಿಣ ದಿಕ್ಕಿಗೆ, ಬಿಜಾಪುರದಿಂದ ದಕ್ಷಿಣ ದಿಕ್ಕಿಗೆ ಸದ್ಗುರುನಾಥರು ಹೊರಡ್ತಾರ. ಅನೇಕ ದಿನಗಳವರೆಗೆ ಗ್ರಾಮವನ್ನ ದಾಟಿ 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 ಹೋಗ್ಬೇಕಾಗ್ತದ. ಭಿಕ್ಷೆ ಸಿಗಲಿಕ್ಕೆ, ಭಿಕ್ಷೆ ಪಡಿಲಿಕ್ಕೆ ಮಾತ್ರ ಊರೊಳಗೆ ಹೋಗ್ತಿರ್ತಾರ. ಉಳಿದ ದಿನಗಳೆಲ್ಲ ಅವರು ಕಾನನದಲ್ಲಿ ಅಡವಿಯಲ್ಲೇನೆ ಕಳೀತಿರ್ತಾರ. ಊರ ಹೊರಗೆ ಗುಡ್ಡ ಗಾಡು ದಾಟಿ ನದಿ ಹಳ್ಳ ಕೊಳ್ಳ ದಾಟಿ ಊರೊಳಗೆ ಹೋಗ್ಬೇಕು. ಅವಾಗ ಅವ್ರಿಗೆ ಭಿಕ್ಷೆ ಸಿಗ್ತಿತ್ತು. ಯಾವಾಗ ಹಸಿವು ಅನ್ನಿಸ್ತದ ಅವಾಗ ಹಸಿವಿನ ಸಲುವಾಗಿ ಭಿಕ್ಷೆ ಬೇಡ್ಲಿಕ್ಕೆ ಹೋಗ್ತಿದ್ರು. ಒಂದೊಂದ್ಸರಿ 2-3 ದಿನ ಅಡವಿಯೊಳಗ ಧ್ಯಾನ ಸ್ಥಿತಿಯೊಳಗ ಕೂತ್ಕೊಂಡ್ ಬಿಡ್ತಿದ್ರು. ಹಿಂಗ ಜನಸಂಘವನ್ನ ಬಿಟ್ಟು ನಿಸ್ಸಂಗವಾಗಿ ಇರ್ಲಿಕ್ಕೆ, ಏಕಾಂಗಿಯಾಗಿದ್ದು ಧ್ಯಾನವನ್ನ ಮಾಡ್ಲಿಕ್ಕೆ ಅವ್ರು ಇಷ್ಟಪಡ್ತಾ ಇದ್ರು. ಆ ಜೀವನ್ ಮುಕ್ತಿಯ ಸಲುವಾಗಿ ಧ್ಯಾನಸ್ಥ ಸ್ಥಿತಿಯನ್ನ ಹೊಂದ್ತಾ ಇದ್ರು. ಹೀಗೆ ಸಂಚರಿಸುತ್ತಾ ಸಿದ್ಧಾರೂಢರು ಸಿದ್ಧಾಪುರಕ್ಕೆ ಬರಲು ಅಲ್ಲಿ ಒಂದು ಚಮತ್ಕಾರವನ್ನು ನೋಡಿದರು. ಒಬ್ಬ ಜಂಗಮ ಹಠಯೋಗಿಯು ಕೈ ಕಾಲುಗಳನ್ನು ನೆಲಕ್ಕೆ ಹಚ್ಚಿ ಕಾಲುಗಳನ್ನು ಮೇಲೆ ಮಾಡಿ ಗಜಂ ನಿಂತಿದ್ದನು. ಗಜಂ ನಿಲ್ಲೋದು ಅಂತೀವಿ ನಾವು. ತಲೆ ಕೆಳಗೆ ಹಚ್ತಾರ, ಕೈ ಕೆಳಗೆ ಹಚ್ತಾರ, ಕಾಲೆರಡು ಮ್ಯಾಲ್ ಮಾಡಿ ನಿಂದಿರ್ತಾರ. ಸಿದ್ಧಾಪುರದೊಳಗೆ ಒಬ್ಬ ಹಠಯೋಗಿರಿ, ಅವ ಒಬ್ಬ ಜಂಗಮ, ಒಬ್ಬ ಐನೇರಮ ಜಂಗಮ. ಅವ ಏನ್ ಮಾಡ್ತಾನ್ರಿ, ಗಜಮ್ ನಿಂತ್ಕೊಂಡಿರ್ತಾನ. ಆತನನ್ನ ವಿಚಾರ ಮಾಡ್ಬೇಕು ಅಂತ ಹೇಳಿ ಸಿದ್ಧರು ಅವ್ರ ಕಡೆ ಹೋಗ್ತಾರ. ಆತನನ್ನು ವಿಚಾರಿಸಲು, ನೀ ಯಾಕೆ ಗಜಮ್ ನಿಂತಿಯಪ್ಪ ಅಂತ ಕೇಳ್ತಾರ ಅವ್ರು. 1 ತಾಸಲ್ಲ 2 ತಾಸಲ್ಲ ದಿನ ನಿಂತು ಬಿಡ್ತಿರ್ತಾನ್ರಿ ಅವ. ಗಜಮ್ ಹಠಯೋಗಿ ಅವ. ಮೊದಲೇ ಜಂಗಮ, ಮೊದಲ ಹಠ ಮಾಡ್ತಿರ್ತಾರ ಅವ್ರು ಜಂಗಮರು. ಅದ್ರಾಗ ಹಠಯೋಗಕ್ಕೆ ನಿಂತಿದ್ರು ಅವರು. ಯೋಗದೊಳಗೆ ಅನೇಕ ಪ್ರಕಾರಗಳದಾವ್ರಿ. ಬರೀ ಧ್ಯಾನ ಮಾಡೋ ಯೋಗ, ಆಸನಗಳ ಯೋಗ, ಪ್ರಾಣಾಯಾಮದ ಯೋಗ ನಮಗ್ ಗೊತ್ತದ. ಹಠಯೋಗ ಅನ್ನೋದು ಕೊನೆಯದ್ದು ಭಗವಂತನಿಗೆ. ಒಮ್ಮೆ ಭೀಮನಿಗೂ ಅರ್ಜುನನಿಗೂ ಮಹಾಭಾರತದೊಳಗ ಇಬ್ಬರಿಗೂ ಷರತ್ತು ಬೀಳ್ತದ್ರಿ. ಅವಂತಾನ, ನಾ ದೇವರನ್ನ ಬಹಳಷ್ಟು ಕಾಲ ತಪಸ್ಸು ಮಾಡಿ ಒಲಿಸ್ಕೊಂಡಿನಿ, ಅದಕ್ಕೆ ನನಗ ಶಿವ ಪ್ರತ್ಯಕ್ಷ ಆಗಿ ಬಾಣವನ್ನು ಕೊಟ್ಟಾನ ಅಂತ ಹೇಳ್ತಾನೆ. ನೀ ಎಷ್ಟು ವರ್ಷ ತಪಸ್ಸು ಮಾಡಿ? 12 ವರ್ಷ ತಪಸ್ಸು ಮಾಡೀನಿ. ನಾನು 1 ನಿಮಿಷದಾಗ ಶಿವನನ್ನು ಒಲಿಸ್ಕೋತೀನಿ ನೋಡಂತಾನ ಭೀಮ. ಬಹಳ ಹಠ ಮಾಡಿರಿ ಭೀಮ. ಅವ ಏನ್ ಮಾಡ್ತಾನ್ರಿ, ಓಂ ನಮಃ ಶಿವಾಯ ಅಂತೇಳಿ ಒಂಟಗಾಲ ಮೇಲೆ ನಿಂದಿರ್ತಾನ. ತನ್ನ ಕೈಯೊಳಗಿರ್ತಕ್ಕಂಥ ಗಜ ಏನಂತೀರಿ, ಗದೆಯನ್ನ ಮೇಲಕ್ಕೆ ಎಷ್ಟು ಶಕ್ತಿ ಸಾಲ್ತದನೋ ಅಷ್ಟು ಶಕ್ತಿ ಉಪಯೋಗ ಮಾಡಿ ಮೇಲಕ್ಕೆ ಹೋಗಿತಾನ. ಅದು ಕೆಳಗೆ ಬಂದು ನನ್ನ ರುಂಡಕ್ಕೆ ಬೀಳೋದ್ರೊಳಗ ಶಿವ ಪ್ರತ್ಯಕ್ಷ ಆಗ್ಬೇಕು. ನೀನು ಇಲ್ಲಿಂದ ನಿನ್ನಗ ನನ್ನ ಪ್ರಾಣ ಅರ್ಪಣೆ ಅಂತ ಹೇಳಿ ಓಂ ನಮಃ ಶಿವಾಯ ಅಂತ ಹೇಳಿ ಮ್ಯಾಲೆ ಎಸೆದು ಬಿಡ್ತಾನ. ಅದು ಗರ ತಿರುಕೋತ ಹೋಗಿ ಇನ್ನೇನು ಬರ್ತೈತಪ್ಪ, ನೆಲಕ್ಕೆ ಬೀಳ್ತೈತಿ ಅವನು ಕುತ್ತಿಗೆಗೆ ಅನ್ನೋದ್ರೊಳಗ ಶಿವ ಬಂದು ನಿಂತು ಕೈಯಾಗಿ ಹಿಡಿತಾನ. ಭೀಮ ನಿನಗೇನು ಬೇಕು ಕೇಳು ಅಂತೇಳಿ. ಏನೂ ಬೇಡ, ನಿನ್ನ ಸಹಾಯ ನಿನ್ನ ಸಹಕಾರ ಎಲ್ಲ ನನಗದ, ನಿಮ್ಮ ಆಶೀರ್ವಾದ, ಬಲವಾದ ಆಶೀರ್ವಾದ ನಮಗಿದ್ರೆ ಸಾಕು ಅಂತ ಕೇಳ್ತಾನೆ. ಅದಕ್ಕೆ ಅರ್ಜುನನಿಗೆ ಹೇಳ್ತಾನ, ನೀನು 12 ವರ್ಷ ತಪಸ್ ಮಾಡಿ ಏನು ಫಲ ಪಡೆದಿಯಲ್ಲ, ನಾನು 1 ನಿಮಿಷದಾಗ ಪಡೆದೆ. ಯಾಕಂದ್ರೆ ಮನುಷ್ಯನಲ್ಲಿ ಹಠ ಇರಬೇಕು.
ಛಲ ಇರು. ಹಠ ಅಂದ್ರೆ ಬರೀ ತಿನ್ನಾಕ ಉಣ್ಣಾಕ ಗಳಿಸಾಕ ಅಲ್ರಿ, ಒಳ್ಳೇದಕ್ಕಾಗಿ ಹಠ ಇರ್ಬೇಕು ನಮ್ಮಲ್ಲಿ. ನಾ ಸಾಧನೆ ಮಾಡ್ತೀನಿ ಅನ್ನೋ ಹಠ ಇರ್ತದೆ. ಹಂಗಿವ ಹಠ ಯೋಗದಿಂದ ಗಜಂ ನಿಂತಾಗ ಅವ್ರು ಕೇಳ್ತಾರ ಗುರುಗಳು, ಯಾಕೆ ಹೆಂಗೆ ನಿಲ್ತಿ ಅಂಥೇಳಿ. ಅವಾಗ ಅವ್ರು ಅಂತಾರ, ಈ ಗ್ರಾಮದವರೆಲ್ಲರೂ ಕೂಡಿ ಸಹಸ್ರ ಜಂಗಮಾರ್ಚನೆ ಮಾಡಿದರೇನೆ ನಾನು ಗಜಂ ಇಳಿಸುವೆನು, ಇಲ್ಲವಾದರೆ ಹೀಗೆ ಉಪವಾಸ ನಿಂತು ಬಿಡುವೆನು. ಯಾಕೆ ನಿಂತಿ ಅಂತಂದ್ರೆ ಅವ್ರಂತಾರ, ಈ ಗ್ರಾಮದವರೆಲ್ಲ ಕೂಡಿ ಸಹಸ್ರ ಜಂಗಮಾರ್ಚನೆ ಮಾಡಬೇಕು. 1,000 ಜನರಿಗೆ ಜಂಗಮರಿಗೆ ಅರ್ಚನೆ ಮಾಡಬೇಕು, ಪೂಜಾ ಮಾಡ್ಬೇಕು ಇವರು ಈ ಊರನ್ನೋರು. ಅಂದ್ರ ನಾನು ಆರಾಮಾಗಿ ಕಾಲ್ ಕೆಳಗೆ ಬಿಟ್ಟು ಗಜಂ ನಿಲ್ಲೋದು ಬಿಡ್ತೀನಿ. ಅವ್ರು ಮಾಡ್ಲಿಲ್ಲ ಅಂದ್ರೆ ಮಾಡೋ ತನಕ ನಾನು ಇಷ್ಟ ನಿಲ್ಲವ ಅಂತ ಹೇಳ್ತಾನೆ ಆ ಹಠ ಯೋಗಿ. ಅದಕ್ಕೆ ಹಂಗಂದ ಕೂಡಲೇ ಈತನು ಜಂಗಮನಾಗಿ ನಮ್ಮ ಗ್ರಾಮದಲ್ಲಿ ಉಪವಾಸ ನಿಂತು ಇರುವಾಗ ನಾವು ಹೇಗೆ ಊಟ ಮಾಡಬೇಕೆಂದು ಊರವರೆಲ್ಲರೂ ಊಟ ಮಾಡದೇ ಇರುತ್ತಿದ್ದರು. ಇವ ಹಿಂಗೆ ನಿಂತು ಬಿಟ್ಟನ್ರಿ, ನಾವು ಹೆಂಗೆ ಊಟ ಮಾಡೋದು? ನಮ್ಮ ಊರಾಗ ಒಬ್ಬ ಜಂಗಮ, ಒಬ್ಬ ಸಾಧು ಮನುಷ್ಯ ಬಂದು ಉಪವಾಸ ಬಿದ್ದ ಅಂತಂದ್ರೆ ದೇವರ ಸಮಾನ. ಜಂಗಮರು ಅಂದ್ರೆ ದೇವರ ಸಮಾನ. ದೇವರಿಗೆ ಉಪವಾಸ ಕೇಳಿವಿ, ನಾವು ಹೆಂಗೆ ಊಟ ಮಾಡೋದು ಅಂತೇಳಿ ಭಾಳಷ್ಟು ಜನ ತಿಳುವಳಿಕೆ ಇದ್ದವ್ರು ಊಟನ ಬಿಟ್ಬಿಟ್ಟಿದ್ರು ಆ ಊರಾಗ. ಹಿಂಗಾಗಿ ಎಲ್ಲರೂ ಅಶಕ್ತರಾದಂಗೆ ಆಗ್ಬಿಟ್ಟಿದ್ರು. ಬಹಳವಾಗಿ ತಳಮಳಿಸುತ್ತಿರುವ ಆ ಜನರನ್ನು ಕಂಡು ಅವಧೂತರು ಅವರನ್ನು ಕುರಿತು ಬಹಳ ಚಿಂತೆ ಮಾಡಾಕತ್ತಿದ್ರು ಜನರು. ಇಲ್ರಿ, ಸಣ್ಣ ಮಕ್ಕಳು ಏನೋ ಊಟ ಮಾಡ್ತಾರೆ, ಹೆಣ್ಮಕ್ಳು ಮಾಡ್ತಾರೆ, ನಾವು ಹಿರಿಯರು ಹೆಂಗೆ ಮಾಡಕ್ಕೆ ಬರ್ತೈತಿ? ಊರಾಗ ಒಬ್ಬ ಸಾಧು ಮನುಷ್ಯ, ಜಂಗಮ ಮನುಷ್ಯ ಊಟ ನೀರು ಇಲ್ದ ಹಠ ಮಾಡ್ಕೋತಾವ, ಗಜಂ ನಿಂತಾನ ಅಂದಮೇಲೆ ಜಂಗಮ ಪೂಜೆಯನ್ನು ಮಾಡ್ಲಿಕ್ಕೆ ನಾವು ಹೆಂಗೆ ಊಟ ಮಾಡೋದು? ಊರನ್ನವರು ಸಮಾಧಾನ ಸ್ಥಿತಿಯಲ್ಲಿ ಊಟನ ಬೇಡ ನಮಗೆ, ಅವ ಎಂದು ಊಟ ಮಾಡ್ತಾನೆ ನಾವು ಮಾಡ್ತೀವಂತೆ ಊಟ ಬಿಡ್ತಂತ ಕೆಲಸ ಮಾಡ್ತಿರ್ತಾರೆ ನೋಡ್ರಿ. ಅವಾಗಿನ ಕಾಲದ ಭಕ್ತಿ ಹೆಂಗಿತ್ತು ನೋಡ್ರಿ. ಅವರನ್ನು ಕಂಡು ಅವಧೂತರು ಹೇಳ್ತಾರೆ, ಸದ್ಭಕ್ತರೇ, ನನ್ನ ವಚನವನ್ನು ಕೇಳಿ, ನೀವು ಸಹಸ್ರ ಜಂಗಮಾರ್ಚನೆ ಮಾಡಿಸುವೆನೆಂದು ಈ ಜಂಗಮನಿಗೆ ಹೇಳಿ ನಮಸ್ಕಾರ ಮಾಡಿರಿ. ನಾನು ಆತನಿಗೆ ಸಮಾಧಾನ ಮಾಡುತ್ತೇನೆ ಎಂದು ಅಂದರು. ಅವ್ರಂತಾರ, ಏನಿಲ್ಲಪ್ಪ, ನೀವು ಜಂಗಮನ ಹತ್ರ ಹೋಗಿ ನಾವು ಸಹಸ್ರ ಜಂಗಮರಿಗೆ 1,000 ಜನ ಜಂಗಮರಿಗೆ ಅರ್ಚನೆಯನ್ನು ಮಾಡ್ತೀವಿ, ಪೂಜೆಯನ್ನು ಮಾಡ್ತೀವಿ, ಆರಾಧನೆಯನ್ನು ಮಾಡ್ತೀವಿ ಅಂತೇಳಿ ನಮಸ್ಕಾರ ಮಾಡ್ರಿ ಎಲ್ಲರೂ ಕೂಡಿ, ನಾನು ಅವ್ರಿಗೆ ಸಮಾಧಾನ ಮಾಡ್ತೀನಿ ಅಂತ ಹೇಳ್ತಾರೆ. ಇದನ್ನು ಕೇಳಿ ಗ್ರಾಮದ ಜನರು ಸಂತೋಷಯುಕ್ತರಾಗಿ ಸಹಸ್ರ ಜಂಗಮಾರ್ಚನೆ ಮಾಡುತ್ತೇವೆಂದು ಆ ಜಂಗಮನಿಗೆ ನಮಸ್ಕರಿಸಿದರು. ಎಲ್ಲರೂ ಊರನ್ನವ್ರು ಕೂಡ್ಕೊಂಡು ಒಂದು ದಿನ ಬೆಳಿಗ್ಗೆ ಹೋಗಿ ಅವನ ಪಾದಕ್ಕೆ ಬಿದ್ದು, ಅಪ್ಪ ನಾವು ಸಹಸ್ರ ಜಂಗಮರ ಅರ್ಚನೆಯನ್ನು ಮಾಡ್ತೀವಿ, ನಿನ್ನ ಹಠವನ್ನು ಬಿಡು, ನೀನು ಊಟ ಮಾಡು ಅಂತಂದ್ರು. ಆತನು ಗಜಂ ಇಳಿಸಿ ಕೂತನು. ಗಜಂ ನಿಂತಿದ್ನಲ್ರಿ, ಅದನ್ನ ಇಳಿಬಿಟ್ಟು ಆರಾಮಾಗಿ ಕೂತ. ಸಿದ್ಧರು ಕೂಡಲೇ ಬಂದು ಜಂಗಮನನ್ನು ಕುರಿತು, ಜಗಭರಿತ ಜಂಗಮನಿರುವಾಗೆ ಯಾವ ಜಂಗಮನನ್ನು ಉಣ್ಣಿಸುವಿ? ಅವಧೂತರು ಕೇಳಿದ್ರಿ, ಜಗಭರಿತ ಜಂಗಮನಿರುವಾಗ, ಇಡೀ ಜಗತ್ತ ಜಂಗಮ ಅಂತ ಹೇಳ್ತೀವಿ ನಾವು, ಸ್ಥಾವರ ಲಿಂಗ ಜಂಗಮ ಅಂತೇಳಿ ಇಡೀ ಜಗತ್ತ ಜಂಗಮನ ಪೀಠ ಇದು ಅಂತೀವಿ. ಮತ್ತು ಯಾವ ಜಂಗಮಗ ನೀವು ಉಣ್ಣಿಸ್ಬೇಕಂತೀಯಪ್ಪ? ಈ ಜಗತ್ತ ಒಂದು ಜಂಗಮ ಐತಿ ಅಂತಾರ. ಜಂಗಮರಂತ ಕೆಲವರಿದ್ದಾರೆ ಅನ್ನುವಿಯಾದರೆ ಅಂಥವರು ಷಡೂರ್ಮಿ ಸಹಿತ ಇರುವರೋ ರಹಿತ ಇರುವರೋ? ಹೌದಪ್ಪ, ಕೆಲವ್ರು ಅದಾರಪ್ಪ, ಏನು ಜಗತ್ತ ಜಂಗಮ ಐತಿ ಅಂದ್ರೂ ಕೆಲವು ಜೀವಿಗಳು ಜಂಗಮರಾಗಿ ಅದಾರ ಅಂತಂದ್ರೆ ಅವ್ರೇನು ಷಡ್ರಸಗಳನ್ನು ಉಳ್ಳಂತಹ ಜಂಗಮರು, ಷಡ್ರಸಾನ್ನಗಳು ಇಲ್ಲದಂತಹ ಜಂಗಮರು, ಷಡ್ಗುಣಗಳಿಲ್ಲದಂತಹ ಜಂಗಮರು, ಷಡ್ಗುಣಗಳು ಇಲ್ಲದೇ ಇರುವಂತಹ ಜಂಗಮರು ಅಂತ ಕೇಳ್ತಾರೆ. ಜಂಗಮ ಅಂದ್ರೆ ನಿರ್ಗುಣ ಆಗಿರ್ಬೇಕಲ್ರಿ ಅವ. ಈಗ ಮಠಾಧೀಶರು ಇರ್ತಾರೆ, ಅವ್ರಿಗೆ ತಂದೆ ತಾಯಿ ಬಂಧು ಬಳಗ ಮನೆ ಮಠ ಏನೂ ಇರಂಗಿಲ್ಲ, ನಿಸತ್ವರ ಆಗಿಬಿಟ್ಟಿರ್ತಾರೆ ಅವರು. ಹಂಗೆ ಯಾರು ಅಂತ ಹೇಳ್ತಾರೆ. ಷಡೂರ್ಮಿ ಸಹಿತ ಜಂಗಮರೆಂದರೆ ಅವರು ಬದ್ಧರಿರುವರಿಂದ ಪೂಜೆಗೆ ಅಯೋಗ್ಯರು. ಷಡೂರ್ಮಿ ರಹಿತರೆಂದರೆ ನಿತ್ಯ ತೃಪ್ತರಾದವರ ಅಂಥವರಿಗೆ ನೈವೇದ್ಯ ನಿಷ್ಪ್ರಯೋಜಕ. ಷಡೂರ್ಮಿ ಅದಾರ ಅಂತಂದ್ರೆ ಅಂಥ ಜಂಗಮರಿಗೆ ಏನು ಕೊಡೋದು ಆಗಂಗಿಲ್ಲ, ಯಾಕಂದ್ರೆ ಗುಣಗಳು ದುರ್ಗುಣ ಸೇರಿಸ್ಕೊಂಡ್ಬಿಟ್ಟಿರ್ತಾರೆ ಅವರು. ಇನ್ನು ಷಡೂರ್ಮಿ ರಹಿತರು ಅಂತಂದ್ರೆ ಅವರು ಏನನ್ನು ಕೊಟ್ಟರು ಸ್ವೀಕರಿಸೋದೇ ಇಲ್ಲ, ಏನು ತಗೊಂಡ್ರು ನೈವೇದ್ಯನೇ. ಅದಕ್ಕೆ ಅಂಥವ್ರಿಗೆ ನೈವೇದ್ಯ ಕೊಟ್ಟರು ನಿಷ್ಫಲ ಆಕೈತಿ. ಅದಕ್ಕೆ ಹೆಂಗೆ ಮಾಡೋದು ಅಂತ ಕೇಳ್ತಾರೆ. ಈ ಭಾಷಣವನ್ನು ಕೇಳಿದ ಕೂಡಲೇ ಆ ಜಂಗಮನು ನಿರುತ್ತರನಾದನು.
ಇಡೀ ಜಗತ್ತ ಜಂಗಮ ಇದು. ಯಾವ ಜಂಗಮ ಉಣಿಸ್ತೀವಿ ನೀನು? ಷಡೂರ್ಮಿ ಜಂಗಮ ಉಣಿಸ್ತೀಯೋ, ಷಡೂರ್ಮಿ ರಹಿತ ಜಂಗಮನ ಉಣಿಸ್ತೀಯೋ? ಷಡೂರ್ಮಿ ಜಂಗಮ ಅಂತಂದ್ರೆ ಆಸೆ ಪಾಸೆ ಹೊಂದಿದವ ಅವ್ನು ಉಣಿಸಿದ್ರೆ ಫಲ ಇಲ್ಲ. ಇನ್ನು ಷಡೂರ್ಮಿ ರಹಿತನಿಗೆ ಉಣಿಸ್ತೀಯ, ಅವ್ನಿಗೆ ಉಣಿಸಿದ್ರು ಅಷ್ಟೇ ಬಿಟ್ಟರು ಅಷ್ಟೇ. ಯಾಕಂದ್ರೆ ಅವ ಎಲ್ಲಾನು ತ್ಯಾಗ ಮಾಡಿಬಿಟ್ಟಾನ, ಅವ್ನ ನೈವೇದ್ಯ ಕೊಟ್ಟರು ಫಲ ಸಿಗೋದಿಲ್ಲ. ಅದಕ್ಕೆ ಯಾರಿಗೆ ಉಣಿಸೋದು ಅಂದ ಕೂಡಲೇನ ಆ ಏನು ಗಜಮ್ ನಿಂತಿದ್ನಲ್ರಿ ಆ ಜಂಗಮ ನಿರುತ್ತರನಾಗಿಬಿಟ್ಟ. ಉತ್ತರನ ಬರಲಿಲ್ಲ ಅವ್ಗೆ, ಏನು ಹೇಳ್ಬೇಕು ಅನ್ನೋದ ತಿಳಿಲಿಲ್ಲ ಅವಂಗ. ಈ ಭಾಷಣವನ್ನು ಕೇಳಿದ ಕೂಡಲೇ ಆ ಜಂಗಮನು ನಿರುತ್ತರನಾದನು. ಆಮೇಲೆ ಏಕಾಂತದಲ್ಲಿ ಅವರನ್ನು ಕರೆದುಕೊಂಡು ಹೋಗಿ ಸಿದ್ಧರು ಏಕಾಂತದೊಳಗೆ ಯಾರೂ ಇಲ್ದಲ್ಲೇ ಕರ್ಕೊಂಡು ಹೋಗ್ತಾರ. ಕರ್ಕೊಂಡು ಹೋಗಿ ಜಂಗಮಕ್ಕೆ ಬುದ್ಧಿ ಹೇಳ್ತಾರ ಅವರು. ಈ ಧಾಂಬಿಕ ವರ್ತನವನ್ನು ಬಿಟ್ಟು ಬಿಡು, ಜನರಿಗೆ ಇದು ತಿಳಿಯಿತೆಂದರೆ ನಿನಗೆ ಅಪಮಾನವಾಗುವುದು ಅಂದರು. ನೋಡಪ್ಪ, ನೀವೇನು ನಾಟಕದ ಸಲುವಾಗಿ ಮಂದಿಗೆ ಅಂದಿಸ್ಬೇಕಂತೇಳಿ ನಾಟಕೀಯವಾಗಿ ಏನು ಮಾಡಾಕತ್ತೀಯಲ್ಲ ಇದನ್ನ ಗಜಮ್ ನಿಂತು ಪಾಪ ಹತ್ತೊತ್ತು ನೋಡಿ ನಿಮಗೆ 1000 ಮಂದಿಗೆ ನೀವು ಪೂಜಾ ಮಾಡ್ಲಿಕ್ಕಂದ್ರೆ ಅಂದ್ರೆ ಪಾಪ ಎಲ್ಲಿಂದ ಕರ್ಕೊಂಬರ್ಬೇಕು ಅವ್ರು 1000 ಮಂದಿಗೆ? ಏನು ಹತ್ತಿರದ ಊರು ಅದಾವೋ, ವಾಹನ ಅದಾವೋ? ಅಡ್ಡಾಡ್ಕೋತ ಮನೆ ಬಿಟ್ಟು ಹೋಗಿ ಕರ್ಕೊಂಬರಕ್ಕಾಗತ್ತೇನೋ? ಮತ್ತು 1000 ಜನರು ಒಂದೇ ಟೈಮಿಗೆ ಕೂಡ್ತಾರೇನ? ಅಂಥವೆಲ್ಲ ಆಗ್ಲಾರ್ದ ಕೆಲಸ ಎಲ್ಲ ಊರಿನ ಜನರಿಗೆ ಹೇಳಬೇಡ. ನೀ ಮಾಡ್ತಾ ಇರೋದು ಕಪಟ ನಾಟಕ ಅಂತ ನನಗೆ ಗೊತ್ತೈತಿ. ಹಿಂಗೆ ಹೇಳಿ ನೀ ಜನರಿಗೆ ಮೋಸ ಮಾಡಿದೆ ಅಂದ್ರೆ ಆಮೇಲೆ ಜನರು ನಿನ್ನ ಸತ್ಯ ಗೊತ್ತಾತು ಅಂದ್ರೆ ಅಪಮಾನ ಮಾಡ್ತಾರ ಅಂತ ಹೇಳ್ತಾರೆ. ಆತನು ಲಜ್ಜಿತನಾದನು. ಹಿಂಗೆ ಹೇಳಿದ ಮೇಲೆ ಅವ್ನಿಗೆ ಲಜ್ಜೆ ಬಂದ್ಬಿಡ್ತದೆ, ನಾಚಿಕೆ ಅನ್ನಿಸ್ತವಂಗ. ಹೌದು, ನಾ ಎಂಥ ತಪ್ಪು ಮಾಡಕತ್ತಿದ್ದೆ ಅಂತೇಳಿ. ಆಮೇಲೆ ಸಿದ್ಧನಾಥರು ಹಾಲು ಸಕ್ಕರೆ ತರಿಸಿ ಆ ಜಂಗಮನಿಗೆ ಕೊಟ್ಟು ಮತ್ತೆ ಹಾಲು ತರಿಸಿದ್ರು. ಜನರಿಗೆ ತಿಳಿಲಾರ್ದಂಗ ಅವ್ನು ಬುದ್ಧಿ ಹೇಳಿದ್ರು. ನೋಡ್ರಿ, ಜನರ ಹದ್ರಿಗೆ ಹೇಳಿಬಿಟ್ಟಿದ್ರು. ಜನರೆಲ್ಲ ಏನು ಮಾಡಿಬಿಟ್ಟಿದ್ರು, ಅಲ್ಲೇ ಗದಿನ್ ಬಿಡ್ತಿದ್ರು ಅವ್ಗೆ ಸಿಕ್ಕಾಪಟ್ಟೆ ಎಲ್ಲರೂ 4 ಏಟು. ಆದ್ರೆ ಅವ್ರಿಗೆ ಅಪಮಾನನೂ ಮಾಡಲಿಲ್ಲ, ಜನರಿಗೆ ತಿಳಿನೂ ಹೇಳಿದರು. ಇಂಥ ಗುಣಗಳು ನಮ್ಮಲ್ಲಿ ಇರಬೇಕು. ಅದಕ್ಕೆ ಅವ್ರು ಏನು ಮಾಡಿದ್ರು, ಜಂಗಮನಿಗೆ ಹಾಲು ಸಕ್ಕರೆ ತರಿಸಿ ಕುಡಿಯಪ್ಪ, ನೀ ಎಷ್ಟು ದಿನದಿಂದ ಉಪವಾಸ ಬಿದ್ದೀಯೋ ಏನೋ ಗ್ರಾಮದವ್ರ ಸಲುವಾಗಿ ಅಂತೇಳಿ ಕುಡಿಸ್ತಾರೆ. ಜನರನ್ನು ಕುರಿತು ಜಂಗಮನು ಜಗದ್ಭರಿತನಿರುವನು, ಈ ಜಂಗಮನಿಗೆ ತೃಪ್ತಿ ಮಾಡುವುದರಿಂದ ಜಗತ್ತೆಲ್ಲ ತೃಪ್ತಿ ಆಯಿತು ಎಂದು ತಿಳಿಯಿರಿ. ಅವ್ರಂತಾರ ಜನರಿಗೆ ಹೇಳ್ಬೇಕಲ್ಲ, ಈಗ ಜಂಗಮ ಜಗದ್ಭರಿತನದಾನ, ಜಗದ ತುಂಬೆಲ್ಲ ಜಂಗಮರೇ ಅದಾರ. ಜಂಗಮನಿಂದಲೇ ಈ ಜಗತ್ತದಪ್ಪ. ಈ ಜಂಗಮನಿಗೆ ನೀವು ಹಾಲು ಸಕ್ಕರೆ ಕೊಟ್ಟು ತೃಪ್ತಿ ಮಾಡಿದ್ರಲ್ಲ, ಅವ ತೃಪ್ತಿ ಆದ್ರೆ ಜಗತ್ತ ತೃಪ್ತಿ ಆಯಿತು. ಇನ್ನು ನಿಶ್ಚಿಂತರಾಗಿ ನಿಮ್ಮ ಗೃಹ ಕೃತ್ಯದ ಕಾರ್ಯಗಳಿಗೆ ಉದ್ಯುಕ್ತರಾಗಿರಿ. ಇನ್ನು ನಿಮ್ಮ ಮನೆ ಕೆಲಸಕ್ಕೆ ನಿಮ್ಮ ಮನೆ ಕಾರ್ಯಗಳಿಗೆ ನೀವು ತೊಡಕೋರಪ್ಪ, ನಿಮ್ಮ ಸಂಸಾರದ ಕೆಲಸಗಳನ್ನ ನೀವು ಮಾಡ್ರಿ ಅಂತ ಹೇಳಿ ನೋಡಿದ್ರು. ಅವರೆಲ್ಲರೂ ಸದ್ಗುರುಗಳನ್ನು ಸ್ತುತಿಸುತ್ತಾ ಆನಂದದಿಂದ ಮನೆಗೆ ತೆರಳಿದರು. ಎಷ್ಟೋ ದಿನದಿಂದ ಊರಾಗೆಲ್ಲ ದೊಡ್ಡ ಚಿಂತೆ ಆಗ್ಬಿಟ್ಟಿತ್ತು. ಇವಾಗ ಗಜಮ್ ನಿಂತ 1000 ಜನರಿಗೆ ಹೆಂಗೆ ಕರೆಸೋದು, ಎಲ್ಲಿ ಸಿಗ್ತಾರ ಜಂಗಮರು ಅಂತೇಳಿ. ಯಾವಾಗ ಅವಧೂತರು ಬಂದ್ರು ಅವನನ್ನು ನೋಡಿದ ಕೂಡ ಇದು ನಾಟಕೀಯ ಅನ್ನಿಸ್ತು. ಅವನಿಗೆ ಹತ್ತಿರ ಕರ್ಕೊಂಡ್ಬಂದು ಹೇಳಿದ್ರು, ಜಂಗಮ ಜಗದ್ಭರಿತ ಅದಾನ, ಅವ್ನಿಗೆ ಹೆಂಗೆ ತೃಪ್ತಿ ಪಡಿಸಕ್ಕಾಗತ್ತ ಅಂತೇಳಿ ಬೇರೆ ಕಡೆ ಕರೆದು ಅವ್ನು ತಪ್ಪು ಮಾಡಾಕತ್ತಿಯಪ್ಪ ನೀನು, ಜನರಿಗೆ ತಿಳಿತು ಅಂದ್ರೆ ನಿನಗೆ ಅಪಮಾನ ಮಾಡ್ತಾರ ಅಂತೇಳಿ ಸಮಾಧಾನ ಹೇಳಿ ಹಾಲು ಸಕ್ಕರೆ ಅವ್ನು ಕೊಡಿಸಿ ಜಂಗಮ ತೃಪ್ತಿ ಆದ. ಜಗದ್ಭರಿತನಾದ ಜಂಗಮ ಇವ್ ಉಣಿಸಿದ್ರೆ 1000 ಮಂದಿ 1,000,000 ಮಂದಿ ಉಣಿಸ್ದಂಗ ನೀವು ನಿಮ್ಮ ಸಂಸಾರಕ್ಕೇನು ತೊಡಗರಿ ಅಂತ ಹೇಳಿ ಜನರಿಗೆಲ್ಲ ಕಳಿಸಿಕೊಟ್ರು. ಸಿದ್ಧ ಯತೀಶ್ವರರು ಅಲ್ಲಿಂದ ಮುಂದೆ ಹೋಗುತ್ತಿರಲಾಗಿ ಯಾದವಾಡಕ್ಕೆ ಬಂದು ಒಂದು ಮನೆ ಮುಂದೆ ಭಿಕ್ಷೆಗೆ ನಿಲ್ಲಲು ಒಬ್ಬ ಸ್ತ್ರೀಯಳು ಅವರಿಗೆ 1 ರೊಟ್ಟಿ ಕೊಟ್ಟಳು. ಹಿಂಗ ನಡ್ಕೋತ ಯಾದವಾಡಕ್ಕೆ ಬಂದರಿ. ಯಾದವಾಡದೊಳಗ ಒಂದು ಮನೆ ಮುಂದೆ ನಿಂತು ಭಿಕ್ಷಾ ಕೇಳಿದ್ರು. ಅಲ್ಲಿ ಒಬ್ಬಾಕೆ ಹೆಣ್ಮಗಳು ಒಂದು ಪೂರ ರೊಟ್ಟಿ ಕೊಟ್ಲು. ಇಷ್ಟು ದಿನ ಅವ್ರಿಗೆ ಯಾರು ಪೂರ ರೊಟ್ಟಿನ ಕೊಟ್ಟಿದ್ದಿಲ್ಲ, ತುಕುಡಿ ಹಾಕ್ತಿದ್ರು, ಪಾವು ಅರ್ಧ ಅಷ್ಟ ತಿಂತಿದ್ರು ಪಾಪ. ಯಾವತ್ತಕ್ಕೆ ಒಂದು ಪೂರ ರೊಟ್ಟಿ ಕೊಟ್ಲು. ಆ ರೊಟ್ಟಿಯ ಮೇಲೆ ಸ್ವಲ್ಪ ಪಲ್ಯವಿರಲು ರೊಟ್ಟಿ ತುಂಬ ಪಲ್ಯವಿಲ್ಲವಲ್ಲ ಎಂದರು. ನೋಡ್ರಿ, ಯಾರು ಕೊಟ್ಟಾಗ ತಿಂದಿಲ್ಲ ಅವ್ರು, ಸುಮ್ಮನೆ ಕಟಕ್ ರೊಟ್ಟಿ ತಿಂದು ಬಂದಾರ. ಇವತ್ತು ಪರೀಕ್ಷೆ ಹೆಂಗೆ ಮಾಡ್ತಾರೆ ನೋಡಿ ಗುರುಗಳು. ಅದಕ್ಕೆ ಅವ್ರು ಅಂತಾರ, ಅಲ್ಲವ ರೊಟ್ಟಿ ಕೊಟ್ಟು ಸ್ವಲ್ಪ ಪಲ್ಯ ಕೊಟ್ಟಿದ್ದಿ, ರೊಟ್ಟಿ ತುಂಬ ಪಲ್ಯ ಇದ್ರೆ ಚಲೋ ಆಗ್ತಿತ್ತಲ್ಲ ಅಂತಾರ ಮಹಾತ್ಮರು. ಆಗ ಆಕೆಯು ಅದೇ ಪಲ್ಯವನ್ನು ರೊಟ್ಟಿಯ ಮೇಲೆಲ್ಲ ಸವರಿ ಕೊಡಲು ಸಿದ್ಧರು. ಈಗ ಮುರಿಯಲಿಕ್ಕೆ ರೊಟ್ಟಿಯೇ ಇಲ್ಲವಲ್ಲ ಅಂದ್ರು. ಆಕೆ ಏನು ಮಾಡಿದ್ಲು, ಆ ಪಲ್ಯನ ರೊಟ್ಟಿ ತುಂಬ ಹಚ್ಚಿದ್ಲು. ತಗೋಯಪ್ಪ ಪಲ್ಯ ಹಚ್ಚಿದ್ ನೋಡು, ರೊಟ್ಟಿ ತುಂಬ ಪಲ್ಯ ಐತಿ ನೋಡು ಅಂತ ಕೊಟ್ಲು. ಹಂಗ ಅಂದ್ಕೂಡ್ಲೆ ಅವ್ರೇನಂದ್ರೆ, ಮತ್ತೆ ರೊಟ್ಟಿ ಹೆಂಗೆ ಮುರಿಬೇಕಿದ್ರಾಗ? ಸರ್ ಪಲ್ಯ ಐತಿದ್ದು ರೊಟ್ಟಿ ಹೆಂಗೆ ಮುರಿಬೇಕು ನಾನು ಅಂತ ಕೇಳ್ತಾರ ಅವರು.
ಇದನ್ನು ಕೇಳಿ ಆ ಸ್ತ್ರೀಯು ನಗುತ್ತಾ ಈತನು ಹುಚ್ಚನಿದ್ದಾನೆ ಎಂದು ಒಳಗೆ ಹೋದಳು. ಏ ಇವ ಹುಚ್ಚನ ಅದಾನೆ, ರೊಟ್ಟಿ ಕೊಡ ಅಂದ, ರೊಟ್ಟಿ ಮೇಲೆ ನಾನು ಇರಲಿ ಪಾಪ ಅಂತೆ ಪಲ್ಯ ಕೊಟ್ರ ರೊಟ್ಟಿ ತುಂಬ ಪಲ್ಯ ಕೊಡು ಅಂದ. ಪಲ್ಯ ತಗೊಂಡು ನಾ ಸೌರಿಸಿ ಕೊಟ್ಟನೆ ಅಂದ್ರೆ ಸುಮ್ಮನೆ ತಿನ್ನೋದು ಬಿಟ್ಟು ರೊಟ್ಟಿ ಹೆಂಗೆ ಮುರಿಯೋದಿನ್, ರೊಟ್ಟಿನೇ ಇಲ್ಲಲ್ಲ ಅಂತ ಕೇಳ್ತಾನೆ. ಇವ ಹುಚ್ಚನ ಅದನ್ನ ಪಕ್ಕ ಅಂತ ತಿಳ್ಕೊಂಡು ನಕ್ಕೋತ ಒಳಗೆ ಹೋಗ್ಬಿಟ್ಟ. ಈ ಪ್ರಕಾರ ಉನ್ಮತ್ತ ಚರ್ಚೆಯನ್ನು ತೋರಿಸುತ್ತಾ ಅವಧೂತರು ಸಂಚರಿಸುತ್ತಿದ್ರು. ಹಿಂಗ ಮಂದಿ ಕಡೆ ನಗಚಾಟಿಗೆ ಅನಿಸಿದ್ರು ಏನೋ ಒಂದು ಅರ್ಥ ಬರುವಂಗ ಮಾಡ್ಕೋತ ಮನೆ ಕೇಳ್ಕೋತ ಗುರುಗಳು ಊರನ್ನ ಸಂಚಾರ ಮಾಡ್ತಾ ಇದ್ರು. ಹಾಗೆಯೇ ರೊಟ್ಟಿ ಕೈಯಲ್ಲಿ ಹಿಡ್ಕೊಂಡು ಸಿದ್ಧರು ಅಲ್ಲಮಯ್ಯ ಎಂಬ ಪುರಾಣಿಕನು ತನ್ನ ಮನೆಯೊಳಗೆ ಪುರಾಣ ಹೇಳುತ್ತಿರುವುದನ್ನು ನೋಡಿ ಒಳಗೆ ನುಗ್ಗಿದರು. ರೊಟ್ಟಿ ಹಿಡ್ಕೊಂಡಿದ್ರು ಇವರು, ಅದು ಪಲ್ಯ ಹಚ್ಚಿದ ರೊಟ್ಟಿ ಹಿಡ್ಕೊಂಡು ಒಬ್ಬರ ಮನೆಗೆ ಹೋದರೆ ಅವ ಪುರಾಣ ಹೇಳವ. ಭಾಳ ಜನರಿಗೆ ಮನೆಯೊಳಗೆ ಸೇರಿಸ್ಕೊಂಡು ಪುರಾಣ ಹೇಳಕತ್ತಿದ್ದ. ಅಲ್ಲಿ ಇವನು ಒಳಗೆ ಹೋದ್ರಿ ಅವಧೂತರು, ಒಳ ನುಗ್ಗಿದ್ರು. ಮಹಾತ್ಮರ ಈ ಉನ್ನತ ಚರ್ಚೆಯನ್ನು ಕಂಡು ಪುರಾಣಿಕನು ಅಲ್ಲಿದ್ದವರನ್ನು ಕಂಡು ಈ ಭವಿಯನ್ನು ಹೊರಗೆ ಹಾಕಿರಿ ಎಂದನು. ಅವ್ರೇಂತರ ಭವಿ, ಇವ ಸಂಸಾರಿ, ಇವ ದುಷ್ಟ, ಇವ ಭವಬಂಧನದಲ್ಲಿ ಇರುವವ, ನಾನು ದೇವರು, ನಾನು ಪುರಾಣ ಹೇಳ್ತೀನಿ, ನಾನು ಶ್ರೇಷ್ಠ ಅಂಥೇಳಿ ಈ ಭವಿಯನ್ನ ಹೊರಗೆ ಎಳೆದು ಹಾಕ್ರಿ ಅಂತ ಹೇಳಿದ್ರು ಅವರು. ಸಿದ್ಧನು ಬಲಾತ್ಕಾರದಿಂದ ಒಳಗೆ ಉಳಿದರು. ಹೊರಗೆ ಎಳೆದು ಹಾಕಕ್ಕೆ ಹೋದ್ರು ಅವ್ರು ಬರಲಿಲ್ಲ. ಜೋರು ಮಾಡಿ ಮನ್ಯಾಗ ಕುಂತ್ರವ್ರು ಪುರಾಣ ಹೇಳುವಲ್ಲೇ. ಆಗ ಪುರಾಣವು ಯಥಾ ರೀತಿ ನಡೆಯುವಾಗ ಆಗ ಚೆನ್ನ ಬಸವ ಪುರಾಣದೊಳಗಣ ಈಶ್ವರನ ಪಂಚವಿಶತಿ ಲೀಲೆಗಳ ಪೈಕಿ ಅಂಧಕಾಸುರಾರಿತ್ವವನ್ನು ಪುರಾಣಿಕನು ನಿರೂಪಿಸುತ್ತಿದ್ದನು. ಚೆನ್ನ ಬಸವಣ್ಣನ ಪುರಾಣ ನಡೆದಿತ್ತು. ಚೆನ್ನ ಬಸವಣ್ಣನ ಪುರಾಣದೊಳಗ ಈಶ್ವರನ ಪಂಚವಿಶತಿ ಲೀಲೆ ಕುರಿತು ಹೇಳಾಕತ್ತಿದ್ರು. ಅದ್ರೊಳಗೆ 15ನೇ ಲೀಲೆಯನ್ನ ಹೇಳ್ತಿದ್ರು. ಅವಾಗ ಅಂಧಕಾಸುರನನ್ನ ನಾಶ ಮಾಡಿದ ಭಗವಂತ ಪರಮಾತ್ಮ ಶಿವ ಹೆಂಗ ನಾಶ ಮಾಡ್ದ ಅನ್ನೋ ಕಥೆಯನ್ನ ಪುರಾಣಿಕ ಜನರಿಗೆ ಹೇಳಾಕತ್ತಿದ್ದ. ಉಪಮಾಲಂಕಾರ ವರ್ಣಿಸುವಾಗೆ ಗಜದಂತ ಆಮ್ರ ವೃಕ್ಷವಿದ್ದು ಅದರ ಎದುರಿಗೆ ಶಂಕರನು ತಪಸ್ಸು ಮಾಡುತ್ತಿರುವಾಗ ವೃಕ್ಷದ ಮೇಲೆ ಮಧುಮಿತ್ರವೆಂಬ 2 ಪಕ್ಷಿಗಳು ಪರಸ್ಪರ ಸಂಭಾಷಣೆ ಮಾಡುತ್ತಿದ್ದವು. ಅವ್ರಂತಾರ್ರಿ, ಒಂದು ಅಲಂಕಾರ, ಒಂದು ಕಥೆಯನ್ನ ಹೇಳ್ತಾರೆ, ಉಪಕಥೆಯನ್ನ. ಪುರಾಣ ಹೇಳೋರು ಸುಮ್ಮನೆ ಪುರಾಣ ಓದ್ತಿರಂಗಿಲ್ಲ, ನಾವು ಹೆಂಗೆ ಓದ್ತೀವಿ ಹಂಗ ನಡು 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 ಅಡ್ಡ ಕಥೆಯನ್ನು ಹೇಳ್ತಿರ್ತಾರ. ಹಂಗ ಈ ಪುರಾಣಿಕ ಒಂದು ಅಡ್ಡ ಕಥೆ ಹೇಳಿಸಿದ್ದ. ಏನಂದ್ರ, ಗಜದಂತ ಆಮ್ರ ವೃಕ್ಷ ಇತ್ತು. ಗಜದಾಕಾರದೊಳಗ ಒಂದು ವೃಕ್ಷ ಇತ್ತು. ಆ ವೃಕ್ಷದ ಕೆಳಗಡೆ ಶಂಕರ ತಪಸ್ಸು ಮಾಡಾಕತ್ತಿದ್ದ, ಈಶ್ವರ. ಆ ವೃಕ್ಷದ ಮೇಲೆ ಮಧು ಮತ್ತು ಮಿತ್ರ ಅಂತಕ್ಕಂಥ 2 ಪಕ್ಷಿಗಳು ಕೂತ್ಕೊಂಡು ಪರಸ್ಪರ ಚಿಮ್ 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 ಅಂತೇಳಿ ಮಾತಾಡಕತ್ತಿದ್ದು. ಆಗ ವಿದ್ಯುಲ್ಲತಾ ಎಂಬ ಶಬ್ದವು ಬರಲು ಪುರಾಣಿಕನನ್ನು ಕುರಿತು ಸಿದ್ಧರು ವಿದ್ಯುಲ್ಲತಾ ಈ ಶಬ್ದಕ್ಕೆ ಸಂಬಂಧ ಯಾವುದು, ವೃಕ್ಷವೋ ಗಜವೋ ಎಂದು ಕೇಳಿದರು. ಇಷ್ಟತನ ಸುಮ್ಮನೆ ಕೂತ್ ಕೇಳಾಕತ್ತಿದ್ರು. ಅದ್ರೊಳಗೊಂದು ಶಬ್ದ ಬಂತ್ರಿ, ವಿದ್ಯುಲ್ಲತಾ ಅಂತೇಳಿ. ಆವಾಗ ಸಿದ್ಧರು ಎದ್ರು. ವಿದ್ಯುಲ್ಲತಾ ಅಂತಂದ್ರ ವೃಕ್ಷ ಅಂತೀಯೋ ಗಜ ಅಂತೀಯೋ ಪ್ರಶ್ನೆ ಹಾಕಾಕತ್ತಿದ್ರು. ಮೊದಲ ಪುರಾಣಿಕದ ಸಿಟ್ಟದ ಇವ್ರ ಒಳಗೆ ಬಂದು ಕುಂತದ್ದ, ಎಳದ್ ಹೊರಗೆ ಹಾಕಂದನವ. ಇನ್ನು ಇವ್ರು ಪ್ರಶ್ನೆ ಮಾಡಿದ್ರೆ ಬಿಡ್ತಾರನ್ರಿ ಅವರು. ಪುರಾಣಿಕನು ನಿರ್ಣಯ ಹೇಳಲಾರದೆ ನಿರುತ್ತರನಾದನು. ಪುರಾಣಿಕ ಏನ್ ಮಾಡ್ದ, ಅವನ್ ಗಜ ಅನ್ನಕ್ಕೂ ಆಗ್ಲಿಲ್ಲ, ವಿದ್ಯುಲ್ಲತಾ ಅಂದ್ರ ವೃಕ್ಷ ಅಂತ ಹೇಳಕ್ಕೂ ಆಗ್ಲಿಲ್ಲ. ನಿರುತ್ತರನಾದ ಕೂಡಲೇ ಅವಧೂತರೆನ್ನುತ್ತಾರೆ, ಈ ಶಬ್ದವು ವೃಕ್ಷಕ್ಕೆ ಸಂಬಂಧವಾಗಿದ್ದರೆ ವೃಕ್ಷದ ಸ್ಥಾವರ ಸ್ಥಿತಿ ಇದ್ದು ಅದು ವಿರುದ್ಧವಾಗುವುದು. ವಿದ್ಯುಲ್ಲತಾ ಅನ್ನೋದು ವೃಕ್ಷ, ಗಿಡ, ಮರ ಅಂತ ನಾವು ಹೇಳಿದ್ವಿ ಅಂತಂದ್ರ ಸ್ಥಾವರ ಸ್ಥಿತಿ ಇದ್ದಂಗ ಅದಕ್ಕೇನು ಅದು ವಿರುದ್ಧ ಆಗ್ತದ ನಾವು ಹೇಳಿದ್ದು. ಗಜದ ಹೇಗೆ ಸಂಬಂಧವಾಗುವುದು? ಪುರಾಣಿಕನು ಈ ವಿವೇಚನೆಯನ್ನು ಕೇಳಿ ಈತನು ನಾನು ತಿಳಿದಂತೆ ಹುಚ್ಚ ಭವಿಯಲ್ಲ, ಈ ವ್ಯಕ್ತಿ ಬ್ಯಾರೇದೇ ಇದೆ ಎಂದು ಚಿಂತಿಸುತ್ತಾ ಮಹಾತ್ಮರೇ ನೀವೇ ಹೇಳಿರಿ ಎಂದು ನುಡಿದು ಬಿಟ್ಟನು. ಇವ ಹೇಳೋದು ಕೇಳಿ ಅವ ಅಂದ ಪುರಾಣಿಕ, ಇವ ಭವಿಯ ಹುಚ್ಚಲ್ಲ, ಇವ ಸಂಸಾರದಿಂದ ಹುಚ್ಚ ಹಿಡಿದು ಸಂಸಾರದ ಹುಚ್ಚನಾಗಿ ಹೊರಗೆ ಬಂದವ ಅಲ್ಲಿವ, ಇವ ಜ್ಞಾನದಿಂದ ಹುಚ್ಚಾದವ ಅದಾನ ಅಂತೇಳಿ ತಿಳ್ಕೊಂಡ್ಬಿಟ್ಟ. ಒಂದು ಕ್ಷಣದಾಗ ತಿಳ್ಕೊಂಡು ಅವಧೂತರಿಗೆ ಹೇಳಿದ, ಸ್ವಾಮಿಗಳ ಮಹಾತ್ಮರ ವಿದ್ಯುಲ್ಲತಾ ಅಂದ್ರೆ ಏನು ಅಂತೇಳಿ ನೀವ ಬಿಡಿಸಿ ಹೇಳ್ಬಿಡ್ರಿ, ಇವತ್ತಿನ ಪುರಾಣ ನಿಮ್ದ ಅಂತ ಹೇಳಿದರು. ಸಿದ್ಧಗರುಗಳು ವಿದ್ಯುಲ್ಲತೆಯ ಉಪಮೇಯು ಎಲ್ಲಿ ಸಂಬಂಧ ಮಾಡಬೇಕೆಂದರೆ, ಅದು ವಿದ್ಯುಲ್ಲತೆ ಅನ್ನೋದನ್ನ ಎಲ್ಲಿ ಶಬ್ದ ತರಬೇಕಿತ್ತಪ್ಪ ಅಂತಂದ್ರ ಪಿಪೀಲಿಕಾದಿ ಗಜಾಂತಚರ ದೇಹಗಳಲ್ಲಿ
ಅವುಗಳ ಬುದ್ಧಿ ವೃತ್ತಿ ಎಂಬ ದರ್ಪಣದಲ್ಲಿ ಚಿದಾಭಾಸನು ಪ್ರತಿಬಿಂಬಿಸುತ್ತಾನೆ. ಆ ಚಿದಾಭಾಸನಿಗೆ ವಿದ್ಯುಲ್ಲತೆಯ ಉಪಮೆಯು ಸಲ್ಲುತ್ತದೆ. ಹೇಗೆ ಕಗ್ಗತ್ತಲೆಯ ರಾತ್ರಿಯಲ್ಲಿ ಮೇಘಾಗ್ನಿಯೊಳಗಿಂದ ವಿದ್ಯುಲ್ಲತೆ ಹೊರಟು ಕ್ಷಣದಲ್ಲಿ ಸರ್ವ ವಸ್ತುಗಳು ಭಾಸಿಸಿ ಕೂಡಲೇ ತನ್ನ ಆಶ್ರಯವಾದ ಮೇಘದೊಳಗೆ ಐಕ್ಯವಾಗುವುದು, ಹಾಗೆಯೇ ಕೂಟಸ್ಥನ ಸನ್ನಿಧಿಯಲ್ಲಿ ಕಲ್ಪಿತ ಬುದ್ಧಿಯಲ್ಲಿ ಪ್ರತಿಬಿಂಬಿತವಾದ ಚಿದಾಭಾಸನು ಸರ್ವ ತ್ರಿಪುಟಗಳಲ್ಲಿ ಭಾಷಿಸಿ ಕ್ಷಣದಲ್ಲಿ ಸ್ವರೂಪದೊಳಗೆ ಐಕ್ಯನಾಗುವನು. ವಿದ್ಯುಲ್ಲತೆ ಹೆಂಗಂದ್ರ ಈಗ ಜೋರಾಗಿ ಗುಡುಗು ಸಿಡ್ಲು ಮಳಿ ಬರ್ತಿರ್ತದ್ರಿ, ಒಮ್ಮೆಲೆ ಜೋರ್ ಸಿಡ್ಲು ಹೊಡಿತೈತಿ. ಸಿಡ್ಲು ಹೋಗಿ ಎಲ್ಲರೂ ನಿಂತೈತಿ ಅನ್ನೋದು ನಾವು ನೋಡಕ್ ನಿಂದಿರ್ತೀವೇನ? ನಿಂದ್ರದು ಕಾಣತ್ತೇನೋ? ಎಲ್ಲಿಂದ ಬಂದಿತ್ತೋ ಮತ್ತೆ ತಿರುಗಿ ಹೋಗಿ ಅಲ್ಲಿ ಕೂಡ್ಕೊಂಡ್ ಬಿಡುತ್ತದು. ಯಾವ ಮೇಘದಿಂದ ಯಾವ ಮೋಡದಿಂದ ಹೊರಗೆ ಬಂದಿತ್ತೋ ಮತ್ತೊಂದ್ ಕಡೆ ಮೋಡದೊಳಗೆ ಹೋಗಿ ಕೂಡ್ಕೊಂಡ್ ಬಿಡ್ತೈತಿ ಅದು. ಯಾವುದು? ಸಿಡ್ಲು. ಹಂಗ ವಿದ್ಯುಲ್ಲತೆ, ವಿದ್ಯುತ್ ಬೆಳಕು, ಲತೆ ಬಳ್ಳಿ. ವಿದ್ಯುಲ್ಲತೆ ಅನ್ನೋದು ಒಂದು ಗಿಡ ಅಂತ ಅನ್ನಕ್ ಬರಂಗಿಲ್ಲ ನಾವು. ಅದು ಎಲ್ಲಿಂದ ಬಂತು ಎಲ್ಲಿ ಹೋತು ಅನ್ನೋದು ತಿಳಿಯಂಗಿಲ್ಲ. ಹಂಗಿದು ನಮ್ಮ ಜೀವ ಹೆಂಗ್ ಬಂತು ಹೆಂಗ್ ಹೋತು, ಎಲ್ಲಿ ಬಂತು ಎಲ್ಲಿ ಹೋತು. ಇವತ್ತು ನಾ ಇದು ಆಗೀನಿ, ನಾಳೆ ಮತ್ತೆ ನಾ ಎಲ್ಲಿ ಬರ್ತೀನಿ ಅಂತ ನನಗೂ ಗೊತ್ತಿಲ್ಲ, ನಿಮಗೂ ಗೊತ್ತಿಲ್ಲ. ಹಿಂಗದ ಇದು ಜೀವನ. ಎಲ್ಲಿಂದ ಬರ್ತದೋ ಅಲ್ಲೇ ಹೋಗಿ ಕೂಡ್ತದ, ಅದು ವಿದ್ಯುಲ್ಲತೆ. ಅದಕ್ಕೆ ಚಿತ್ತದೊಳಗ ಯಾವಾಗಲೂ ನಮಗೊಂದು ಧ್ಯಾನ ಇರಬೇಕು. ನಾನು ಹುಟ್ಟಿ ಬಂದೀನಿ ಅಂದಮೇಲೆ ಮತ್ತೊಂದು ಕಡೆ ಖಂಡಿತ ನನಗೆ ಕೊನೆ ಐತಿ. ಪ್ರಾರಂಭಕ್ಕೆ ಬಂದೀನಿ ಅಂದ್ರೆ ಕೊನೆ ಐತಿ ನನಗೆ. ಆ ಕೊನೆಯನ್ನ ಸಿಗೋದ್ರೊಳಗಾಗಿ ನಾವು ದೇವರ ಧ್ಯಾನದಲ್ಲಿ ತಲ್ಲೀನರಾಗಬೇಕು. ಅದು ವಿದ್ಯುಲ್ಲತೆ ಆಗ್ತದೆ. ಯಾವಾಗಿನ ತನಕ ನಾವು ಪ್ರಾರಂಭಕ್ಕೆ ಬಂದು ಎಷ್ಟೋ ದಿನಗಳನ್ನ ಕಳೆದು ಬಿಟ್ಟಿವಿ. ಈಗ ಎಷ್ಟೋ ವಯಸ್ಸು ಹೋಗ್ಬಿಟ್ಟದ. ಈಗ ನಮ್ದು 40, 50, 60, 70 ಕಳ್ಕೊಂಡು ಬಿಟ್ಟಿವಿ. ಇನ್ನೇನು ಅತಿ ಸ್ವಲ್ಪ ಭಾಗ ಉಳ್ದದ್ ನಮ್ಮ ಜೀವನದ್ದು. ಆ ಭಾಗವದಲ್ಲಿ ಸ್ವಲ್ಪನಾದ್ರೂ ನಾವು ಮಿಂಚು ಹೊಡೆದಂಗ ಸಿಡ್ಲು ಹೊಡೆದಂಗ ಒಮ್ಮೊಮ್ಮೆರ ಭಗವಂತನನ್ನ ಜ್ಞಾಪಿಸಿಕೊಂಡು ಇರ್ತೀವಿ ಅನ್ನೋದಾದ್ರೆ ಎಲ್ಲಿಂದ ಬಂದೀವಿ ಅಲ್ಲಿಗೆ ಸೇರ್ಕೊಳ್ಳಿಕ್ಕೆ ನಾವು ಸುರಕ್ಷಿತ ತಾಣವನ್ನ ಹೊಂದುತ್ತೀವಿ ಅಂತಾರೆ. ಕ್ಷಣದಲ್ಲಿ ಸ್ವರೂಪದೊಳಗೆ ಐಕ್ಯನಾಗುವನು. ಹೆಂಗ ಅದು ಬಂದಂತ ಸಿಡಿಲು ಒಂದು ಕ್ಷಣ ಬಿದ್ದು ಸಿಟ್ಟು ಹೊಡಿತನ್ನೋದ್ರೊಳಗೆ ಮಾಯ ಆಗಿಬಿಟ್ಟಿರ್ತೈತಿ. ಹಂಗ ಚಿದಾಭಾಸನೆ ವಿದ್ಯುಲ್ಲತೆಗೆ ಯೋಗ್ಯ ಉಪಮೇಯನಾಗುವನು ಎಂದು ಹೇಳಿ ಅವಧೂತರು ತಮ್ಮ ಕೈಯಲ್ಲಿದ್ದ ರೊಟ್ಟಿಯನ್ನು ಪುರಾಣದ ಮೇಲೆ ಇಟ್ಟು ಬಿಟ್ಟರು. ನೋಡ್ರಿ, ಪುರಾಣಕ್ಕೆ ಪ್ರಸಾದ ಒಪ್ಪಿಸ್ಬಿಟ್ರು. ಜ್ಞಾನ ಕೊಟ್ಟೆ ನಾನು ಇಲ್ಲಿಗೆ ಅಂತೇಳಿ. ಆ ಹೆಣ್ಮಗಳ ಹತ್ರ ಅಂದ್ರು ರೊಟ್ಟಿ ಕೊಡು ಅಂತೇಳಿ. ರೊಟ್ಟಿ ಮೇಲೆ ಹಾಕಿ ಪಾಪ ಅಂತೇಳಿ ಸ್ವಲ್ಪ ಪಲ್ಯ ಹಚ್ಚಿಕೊಟ್ರ ಪೂರ್ಣ ಪಲ್ಯ ಹಚ್ಚಿಲ್ಲ ನೀನು ಅಂದ್ರು. ಅಂದ್ರ ಇಲ್ಲೇನು ಅರ್ಥ ಆಯ್ತು ಅಂತಂದ್ರೆ ಪೂರ್ಣ ಪ್ರಮಾಣದ್ದು ಇಲ್ಲಿ ಸಿಕ್ತು ಅಂತ ಜ್ಞಾನ. ಅಲ್ಲಿ ರೊಟ್ಟಿ ಪಲ್ಯ ಮುರಿಯಾಕ ಬರಂಗಿಲ್ಲಲ್ಲ, ರೊಟ್ಟಿ ಹೆಂಗ ಮುರಿಯೋದು ಅಂತ ಕೇಳಿದ್ರ ಹೆಣ್ಮಗಳಿಗೆ. ಹುಚ್ಚಲ್ಲ ನಿಮ್ಮ ಅಂತ ಒಳಗೆ ಹೋಗಿದ್ಲಕ್ಕಿ, ಹುಚ್ಚಿಲ್ಲ. ಭವಿಯೊಳಗಿನ ರೊಟ್ಟಿಯನ್ನ ಮುರಿಲಾರ್ದ ಪುರಾಣಕ್ಕೆ ಬಂದು ಅರ್ಪಣೆ ಮಾಡಿದ ಜ್ಞಾನದ ಪೂರ್ಣ ಬುದ್ಧಿಯನ್ನ ಕೊಟ್ಟ. ಅಲ್ಲಿ ರೊಟ್ಟಿಯನ್ನು ಕೈಯಲ್ಲಿ ತಕ್ಕೊಂಡು ಪುರಾಣದ ಮೇಲೆ ಇಟ್ಟು ಬಿಟ್ಟರು. ಪುರಾಣಿಕನು ಆ ರೊಟ್ಟಿಯನ್ನು ಕೈಯಲ್ಲಿ ತಕ್ಕೊಂಡು ಮಹಾಪ್ರಸಾದವೆಂದು ಮಸ್ತಕಕ್ಕೆ ಮುಟ್ಟಿಸಿದನು. ಆ ರೊಟ್ಟಿ ತಗೊಂಡು ತಲೆಗೆ ಮುಟ್ಟಿಸಿಕೊಂಡು ಕೆಳಗಿಟ್ಟ ಪುರಾಣಿಕ. ನೋಡ್ರಿ ಹೆಂಗಿರ್ತಾವ ಅರ್ಥಗಳು, ಹೆಂಗಿರ್ತಾವ ಹಿರಿಯರು. ಮತ್ತು ಪಾಪೋಹಂ ಅನ್ನುತ್ತಾ ಸಿದ್ಧರಿಗೆ ನಮ್ರ ಭಾವದಿಂದ ನಮಸ್ಕಾರ ಮಾಡಿದನು. ಪಾಪೋಹಂ, ನಾನು ಪಾಪ ಮಾಡದೆ, ನನ್ನ ಕ್ಷಮಾ ಮಾಡು, ನಾನು ಪಾಪಿಯಾಗಿದ್ದೆ, ನನ್ನನ್ನು ಕ್ಷಮಾ ಮಾಡು ಅಂತ ಹೇಳಿ ಅವ್ರ ಕಾಲಿಗೆ ಬಿದ್ದು ನಮಸ್ಕಾರ ಮಾಡಿದ. ಮತ್ತೆ ಸಿದ್ಧರನ್ ಹೇಳ್ತಾರೆ, ನೀವು ಬ್ರಹ್ಮನಿಷ್ಠ ಸದ್ಗುರುಗಳಾಗಿರುವಿರಿ. ಬರೇ ಗುರುಗಳಲ್ಲ ನೀವು, ಸದ್ಗುರು. ಮತ್ತೆ ಎಂಥ ಸದ್ಗುರು ನೀವು? ಬ್ರಹ್ಮನಿಷ್ಠರು. ನಾನು ಕಾಶಿಗೆ ಹೋಗಬೇಕೆಂದು ನಿಶ್ಚಯಿಸಿದ್ದೇನೆ, ತಮ್ಮ ಆಜ್ಞೆಯಾಗಬೇಕು ಎಂದು ಕೇಳಲು ನಾನು ಕಾಶಿಗೆ ಹೋಗ್ಬೇಕಂತ ಮಾಡಿದ್ರಿ ಅಪ್ಪಾರ, ನೀವೇನಂತೀರಿ, ನೀವು ಅಪ್ಪಣೆ ಕೊಡ್ತೀರಿ? ನೋಡ್ರಿ, ಮೊದಲು ಬಂದಾಗ ಹುಚ್ಚ ಅಂತೇಳಿ ಹೊರಗೆ ಎಳೆದು ಹೋಗಿರಿ ಎಂದಿದ್ದ. ಅಂತವ ಇವತ್ತು ಪಾದಕ್ಕೆ ಬಿದ್ದು ನಾನು ಕಾಶಿಗೆ ಹೋಗಿ ಬರಬೇಕಂತ ಮಾಡಿನ, ಹೋಗ್ಲೇನು ಅಂತ ಅಪ್ಪಣೆ ಕೇಳಾಕತ್ತಾನ. ಕಾಶಿಗೆ ಹೋದವರು ತಿರುಗಿ ಬರುವುದಿಲ್ಲ, ನೀನು ಅಲ್ಲಿಗೆ ಯಾತಕ್ಕೆ ಹೋಗುತ್ತೀ? ಅದಕ್ಕೆ ಅವ್ರಂತಾರ ಗುರುಗಳು, ಕಾಶಿಗೆ ಹೋದವ್ರು ಬರೋದಿಲ್ಲಪ್ಪ ಯಾರು. ಮುಕ್ತಿ ಹೊಂದಾಗ ಕಾಶಿಗೆ ಹೋಗ್ಬೇಕು, ಕೊನೆಯನ್ನ ಅಲ್ಲೇ ಕಾಣಿಸ್ಲಿಕ್ಕೆ ಕಾಶಿಗೆ ಹೋಗ್ತಾರೆ. ಮತ್ತು ನೀ ಕಾಶಿಗೆ ಹೋಗಿ ಬರ್ತೀನಿ ಅಂತಿದಿ, ಯಾಕೆ ಹೋಗ್ತಿ? ತಿರುಗಿ ಬರುವಂಗಿಲ್ಲಲ್ಲ ಅಲ್ಲಿ ಹೋಗಿ.
ನಾನು ಹೋಗುವುದು ನಿಶ್ಚಯಿಸಿದ್ದೇನೆ ಎಂದನು ಆ ಅಲ್ಲಮ್ಮಯ್ಯನು. ಆ ಪುರಾಣಿಕನ ಹೆಸರು ಅಲ್ಲಮ್ಮಯ್ಯ. ಅವ ಅಂತಾನ, ನಾನು ಕಾಶಿಗೆ ಹೋಗ್ತೀನಿ ಅಂತೇಳಿ ಮನಸ್ಸಿನಾಗ ನಿಶ್ಚಯ ಮಾಡಿಬಿಟ್ಟೇನ್ರಿ. ಅದಕ್ಕೆ ಸಿದ್ದಮ್ಮ ಗುರುಗಳು, ಹಾಗಾದರೆ ಹೋಗು, ಅಲ್ಲಿಯೇ ನಿನಗೆ ಮೋಕ್ಷ ಸಿಗುವುದು ಎಂದು ಬಿಟ್ಟರು. ನೋಡಪ್ಪ, ಅಲ್ಲಿ ಹೋದ್ರೆ ತಿರುಗಿ ಬರಕ್ ಆಗೋದಿಲ್ಲ, ನೀ ಯಾಕೆ ಅಲ್ಲಿ ಹೋಗ್ಬೇಕಂತಿ ಅಂದ್ರು. ಅದ್ರ ಬಿಟ್ಟು ಬಿಡು ಅಂತೇಳಿ. ಇಲ್ಲ, ನಾ ಹೋಗ್ಬೇಕಂತ ಮನಸ್ಸು ಗಟ್ಟಿ ಮಾಡೀನ್ರಿ. ಹಂಗಂದ್ರೆ ಹೋಗ್ತೀನಿ ಅಂತಂದ್ರೆ, ಹೋಗ್ಬಿಡು, ನಿನಗಲ್ಲಿ ಮೋಕ್ಷ ಆಗತ್ತ ಅಂದ್ಬಿಟ್ರು. ಇದೇ ಆಶೀರ್ವಾದವೆಂದು ಆ ಸದ್ಗುಣಶಾಲಿಯಾದ ಪುರಾಣಿಕನು ಕೆಲವು ದಿನಗಳಾದ ಮೇಲೆ ಕಾಶಿ ಯಾತ್ರೆಗೆ ಹೋದನು. ಆದರೆ ಕಾಕತಾಳೀಯ ನ್ಯಾಯದಿಂದ ಅವನು ಅಲ್ಲಿಯೇ ತೀರಿಕೊಂಡನು. ಗುರುಗಳ ಬಾಯಾಗ ಬಂದದ್ದ ಖರೆ ಆಗ್ತಿತ್ತು. ಅದಕ್ಕೆ ಅವ್ರು ಏನು ಮಾಡಿದಾರ್ರಿ, ಕಾಶಿ ಯಾತ್ರೆಗೆ ಹೋಗ್ತೀನಿ ಅಂದ್ರೆ ತಿರುಗಿ ಬರಂಗಿಲ್ಲಪ್ಪ, ನೋಡಿ ಯಾಕೆ ಅನ್ನಕತ್ತಿಯಲ್ಲಿ. ಇಲ್ರಿ, ನಾ ಹೋಗ್ಬೇಕಂತ ಮನಸ್ಸು ಮಾಡೀನಿ. ಹೋಗ್ತೀಯಾ? ಹಂಗಾರೆ ಹೋಗಿ, ನಿನಗೆ ಅಲ್ಲೇ ಮೋಕ್ಷ ಆಗತ್ತಂತ. ಅವ್ರು ಅಂದದ್ದಕ್ಕಾಯ್ತು, ಏನ ದೈವ ದೃಷ್ಟಿನ ಹಂಗಿತ್ತು. ಪುರಾಣಯ್ಯ ಅಲ್ಲಿ ಹೋಗಿದ್ದ, ಕೆಲವು ದಿನಗಳ ಮೇಲೆ ಕಾಶಿಯೊಳಗಿದ್ದಾಗನ ಅವರು ಐಕ್ಯವನ್ನ ಹೊಂದ್ಬಿಟ್ರು. ಇದು ನಮ್ಮ ಕಣ್ಣೆದುರಿಗೂ ಒಂದು ಸತ್ಯ ಅದ ರೀ. ನಮ್ಮ ಮನೆಗೊಬ್ಬರು ನಮ್ಮ ಅಪ್ಪಾರಿದ್ದಾಗ ಭಾಳ ಮಂದಿಗೆ ಇವರು ಕರ್ಕೊಂಡ್ಬರ್ತಿದ್ರು, ಸ್ವಾಮಿಗಳಿಗೆ, ಸಂತರಿಗೆ, ಸಾಧುಗಳಿಗೆ ಭಾಳ ಕರ್ಕೊಂಡು. ಮುಕ್ಕನಾಥ್ ಸ್ವಾಮಿಯರ್ ಅಂತೇಳಿ ಇಲ್ಲಿ ಗದ್ಗಿಗೆ ಬರ್ತಿದ್ದಾರೆ ಅವರು, ನಮ್ಮೂರು ಗದ್ಗಿ, ಸಾದ್ರ ಗದ್ಗಿಗೆ. ಅವರು ನಮ್ಮ ದೊಡ್ಡಪ್ಪ ಬಸ್ ಓಡಾಡ್ತಿದ್ವು. ಇಲ್ಕಲ್ಲ ಬಸ್ ನಮ್ಮೂರಿಂದ ಕನಗೇರಿ, ಇಲ್ಕಲ್ಲ, ಕಂದಗಲ್ಲ, ಮುದಗಲ್ಲಕ್ಕೆ. ಹಂಗಿದ್ದಾಗ ಏನಾತ್ರಿ, ಅಜ್ಜಾರ್ ಬಂದ್ರೆ ಒಂದೊಂದು ವಾರ ನಮ್ಮ ಮನೆ ಒಳಗೆ ಇರ್ತಿದ್ರು ಅವರು. ಮುಕುಂದನಾಥ್ ಅಜ್ಜಾರು ಅಂತೇಳಿ ಸಿಂದಗಿ ಮಠದ ಸ್ವಾಮಿಗಳ್ರಿ. ಈಗ ಸಿಂದಗಿ ಒಳಗೆ ಮಠ ಅದಲ್ರಿ, ಅಲ್ಲಿ ಅವರು. ನಮ್ಮ ದೊಡ್ಡಪ್ಪ ಬಂದರು, ನಮಸ್ಕಾರ ಮಾಡಿದ್ರು. ಸ್ವಲ್ಪ ಕ್ಯಾದಿಗೆ ಅವು ಏನೇನೋ ತಂದಿದ್ರು ನಮ್ಮ ಜಡಿಗೆ ಹಾಕ್ಕೊಳಕ್ಕೆ. ಅವ್ನು ಕೊಟ್ಟು ಮತ್ತು ಅಜ್ಜಾರಿಗೆ ನಮಸ್ಕಾರ ಮಾಡಿ, ಅವಾಗ ₹1 ಅಂದ್ರೆ ಭಾಳ ರೀ, ದೇಣಿಗೆ ಭಾಳ ದೊಡ್ಡದು. ₹1 ಇಟ್ಟು ನಮಸ್ಕಾರ ಮಾಡಿ, ನಾನು ಹೋಗ್ತೀನಿ ರೀ ಅಪ್ಪಾರ ಅಂತಂದ್ರು ಅವರು. ಸಹಜ ಗಾಡಿ ನಿಂದ್ರಿಸ್ಯಾರ, ಹೋಗ್ತೀನಿ. ಸ್ವಲ್ಪ ಕೂಡೋ ಹೇಮಾಶಪ್ಪ ಅಂದರು. ಇಲ್ರಿ, ನಾವು ಹೋಗ್ತೀನಿ. ನಾ ಬ್ಯಾಡ ಅಂತೀನಪ್ಪ, ಕೂಡ್ ಅಂತೀನಿ. ಮತ್ತು ನೀವು ಹೋಗ್ತೀನಿ ಅಂದ್ರೆ ನಾ ಏನು ಅನ್ಬೇಕು ಈಗ, ಹೋಗಂಗಾರ ಅಂದ್ರಿ. 3 ದಿನ ನಮ್ಮ ದೊಡ್ಡ ರಘು ಡಾಕ್ಟರ್ ಅದಲ್ರಿ ಅವ್ರ ಅಪ್ಪಾರ. ಮುಂದೆ 3 ದಿವಸಕ್ಕೆ ಮನ್ಯಾಗ ಕಾಯಿಪಲ್ಲೆ ತಂದಾರ, ಬಿಡಿಸ್ಕೋತ ನಮ್ಮ ದೊಡ್ಡವ್ವ ಅವ್ರು ಮಾತಾಡ್ಕೋತ ಕೂತಲ್ಲೇ ನಮ್ಮ ದೊಡ್ಡವ್ಗ ನೀರು ತರಕ್ಕೆ ಹೇಳ್ಯಾರ. ಒಳಗೆ ಹೋಗಿ ಬರೋದ್ರೊಳಗೆ ಗಪ್. ಗುರುಗಳ ಬಾಯಿಯೊಳಗೆ ಏನಾದರೂ ಬಂದ್ರೆ ಅದು ಯಾವಾಗಲೂ ಸತ್ಯ ಆಗ್ತದೆ ನೋಡ್ರಿ. ಪುರಾಣ ರೊಟ್ಟಿ ಕೊಟ್ಟರು, ಆಶೀರ್ವಾದ ಮಾಡಿದರು. ಬ್ಯಾಡಪ್ಪ ಅಂದ್ರೆ ಅವರು, ಹೋಗೋದು ಬ್ಯಾಡ ನೀನು ಅಂತೇಳಿ. ಆದ್ರೆ ಅವ ಮನದೊಳಗೆ ಏನು ನಿಶ್ಚಯ ಮಾಡಿಬಿಟ್ಟಿದ್ದ, ನಾನು ಹೋಗ್ತೀನಿ ಕಾಶಿಗೆ ಅಂದ ಕೂಡಲೇ ಕಾಶಿಯೊಳಗೆ ನಿನ್ಗೆ ಮೋಕ್ಷ ಸಿಗ್ತೈತಿ, ಹೋಗಿ ಬಿಡನಿ ಅಂದರು. ಅಂದದ್ದ ತಡ ಅವ್ರು ಕಾಶಿಗೆ ಹೋಗೋದು ನಿಶ್ಚಯ ಮಾಡೀನಿ, ಅಲ್ಲೇ ನನಗೆ ಮೋಕ್ಷ ಆಗತ್ತ, ಹೋಗಿ ಬರ್ತೀನಿ ನಾನಂತೆ. ಹೋದ. ಏನು ನಿರ್ಣಯನೋ ಏನೋ ದೈವದ್ದು, ಅಲ್ಲೇನೇ ಮೋಕ್ಷ ಸಿಕ್ತು. ಆಮೇಲೆ ಸಿದ್ಧಾರೂಢರು ಆ ಗ್ರಾಮವನ್ನು ಬಿಟ್ಟು ಕಿಲ್ಲೆಯೊಳಗಿಂದ ಹೊರಬೀಳುವಾಗೆ 3 ಗಳಿಗೆ ರಾತ್ರಿಯಾಗಿತ್ತು. ವಿಶೇಷ ಕತ್ತಲೆ ಆಗಿತ್ತು. ಅಲ್ಲಿಂದ ಮತ್ತೆ ಹೊಂಟ್ರು ಇವರು. ಗ್ರಾಮದೊಳಗಿಂದ ಹೋಗಿ ಕಿಲ್ಲಾದೊಳಗೆ ಹಾಗೆ ಹೊರಬೀಳೋ ಮುಂದೆ 3 ಗಳಿಗೆ ರಾತ್ರಿಯಾಗಿತ್ತು. ಅಂದ್ರೆ 3-4 ಸುಮಾರಿದು. ಅದೇ ಸಮಯದಲ್ಲಿ ಆ ಗ್ರಾಮದ ಫೌಜದಾರನು ಕೆಲವು ಶಿಪಾಯಿಯವರನ್ನು ಕರ್ಕೊಂಡು ಕಳ್ಳರ ತಪಾಸಣೆಗೋಸ್ಕರ ಮುಂದಿನಿಂದ ಬರುತ್ತಿದ್ದರು. ಆ ಊರನ್ ಫೌಜ್ದಾರ್, PSI ಅಂತೀವಲ್ರಿ, ಅವಾಗ ಫೌಜ್ದಾರ್. ಅವ್ರೇನು ಮಾಡ್ತಿದ್ರಿ, ಕಳ್ಳರನ್ನ ಹಿಡಿಯಾಕಂತೇಳಿ ತಮ್ಮ 3-4 ಮಂದಿ ಸಿಬ್ಬಂದಿನ, ತಮ್ಮ ಶಿಪಾಯಿಗಳನ್ನ ಕರ್ಕೊಂಡು ಊರಾಗ ಬರಾಕತ್ತಿದ್ರು. ಆತನು ಸಿದ್ಧರನ್ನು ಕಂಡು ಪ್ರಶ್ನೆ ಮಾಡಿದನು. ಸಿದ್ಧರನ್ನು ನೋಡ್ದ, ಕಳ್ಳರನ್ನ ಹಿಡಿಯಾಕ ಬಂದವ. ಮತ್ತು ಸಿದ್ಧರು ಇರೋದು ಒಂದು ನಮೂನೆ ಆಕಾರದಾಗಿದ್ರು ಇವರು. ಚಂದನ ಹಂಗಿಲ್ಲ, ಚಂದನ ಶಾಲ್ ಇಲ್ಲ, ಚಂದನ ದೋತ್ರಿಲ್ಲ, ಒಂದು ಕೌಪಿನ ಹಾಕಿದ್ರು, ಕೈಯಾಗ ಒಂದು ಭಿಕ್ಷಾ ಪಾತ್ರೆ ಇತ್ತು, ಹಿಡ್ಕೊಂಡು ಹೊಂಟಿದ್ರು ಅವರು. ಪ್ರಶ್ನೆ ಮಾಡಲು ಮಹನೀಯರು ಉತ್ತರ ಕೊಡಲಿಲ್ಲ. ಚೋರಾಕಾರವಾದ ಆ ಫೌಜ್ದಾರ್ನ ಮನಸ್ಸು ಕಂಡವರನ್ನೆಲ್ಲ ಕಳ್ಳರೆಂದೇ ಭಾವಿಸುತ್ತಿತ್ತು. ಕಳ್ಳರನ್ನ ಹಿಡಿಯಾಕ ಹೊಂಟಿದ್ದಾರೆ ಅವರು. ಮತ್ತು ನೋಡಿದವ್ರಿಗೆಲ್ಲ ಇವನು ಕಳ್ಳಿರ್ಬೇಕು, ಇವನು ಕಳ್ಳಿರ್ಬೇಕು, ಇವನು ಕಳ್ಳಿರ್ಬೇಕು, ಇವನು ಕಳ್ಳಿರ್ಬೇಕು ಅನ್ನಿಸ್ಬಿಡ್ತಿತ್ತು ಅವ್ರಿಗೆ. ಅವ್ರು ಏನು ಮಾಡಿದರು, ಯಾರು ಏನು ಅಂತ ಕೇಳಿದರು. ಇವ್ರೇನು ಉತ್ತರನ ಕೊಡಲಿಲ್ಲ. ಗುರುಗಳು ಉತ್ತರ ಕೊಡಲಿಲ್ಲ ಅಂದ ಕೂಡಲೇ ಸಿದ್ಧರನ್ನು ಇವನು ಕಳ್ಳನ ಇರಬೇಕು ಅಂತೇಳಿ ತೀರ್ಮಾನ ಮಾಡಿಬಿಟ್ರು ಅವರು ಫೌಜ್ದಾರ್. ಹೀಗಿರುವುದರಿಂದ ಆತನು ಸಿದ್ಧರನ್ನು ಕಳ್ಳರೆಂದೇ ಭಾವಿಸಿ ಅವರನ್ನು ಹೊಡೆಯಿರೆಂದು ಸಿಪಾಯಿಗೆ ಆಜ್ಞಾಪಿಸಿದರು. ತಮ್ಮ ಜೋಡಿ ಇರೋ ಸಿಬ್ಬಂದಿಗೆ ಏನು ಹೇಳಿದ್ರು, ಶಿಸ್ತು ಹೊಡಿರಪ್ಪ, ಇವ ಕಳ್ಳದ, ನೀವು ಉತ್ತರ ಕೊಡವಲ್ಲ ಅಂದರು. ಅವರು ಮಹಾತ್ಮರಿಗೆ ಯಥೇಚ್ಛವಾಗಿ ಹೊಡೆದ್ರು. ಮೊದಲು ಹೊಡಿ ಅಂದ್ರೆ ಸಾಕು, ಮಂದಿ ಹುರುಪಿಗೆ ಹೊಡಿತಾರೆ. ಮಂದಿಗೆ ಹೊಡೆಯೋದಂದ್ರೆ ಗನ ಪ್ರೀತಿ, ಸಿಕ್ಕಾಪಟ್ಟೆ ಹೊಡೆದ್ರಿ.
ಅನಂತರ ಸಿದ್ಧರನ್ನು ಗ್ರಾಮದ ಹೊರಗೆ ಕಳುಹಿಸಲು ಸಿದ್ಧಯತಿಗಳು ಒಂದು ಗುಡಿಯೊಳಗೆ ಹೋಗಿ ಮಲಗಿಕೊಂಡರು. ಊರ್ ಹೊರಗೆ ದಾಟಿಸಿ ಬಂದ್ಬಿಡಿ, ಇವ್ನ ಸಿಕ್ಕಾಪಟ್ಟೆ ಹೊಡೆದ ಊರಾಗ ಬರೋದು ಬ್ಯಾಡಿನ, ಇವ ಬಂದ್ರೆ ಕಳ್ತನ ಮಾಡ್ತಾನ, ಊರ್ ಹೊರಗೆ ಬಿಟ್ಟು ಬರ್ರಿ ಅಂದ್ರು. ಊರ್ ಹೊರಗೆ ಹೋಗಿ ಬಿಟ್ಟು ಬಂದ್ರು. ಅಲ್ಲಿ ಒಂದು ಗುಡಿ ಇತ್ತು ಊರ್ ಹೊರಗೆ, ಆ ಗುಡಿಯೊಳಗೆ ಹೋಗಿ ಮಲ್ಕೊಂಡ್ಬಿಟ್ರು. ಈ ವಾರ್ತೆಯು ಪುರಾಣಿಕನು ಕೇಳಿ ಅವನು ಗುರುಗಳನ್ನು ಶೋಧಿಸುತ್ತಾ ಸಿದ್ಧರು ಮಲಗಿಕೊಂಡಿರುವ ಗುಡಿಗೆ ಬಂದನು. ಆ ಪುರಾಣಿಕ ಇನ್ನೂ ಕಾಶಿಗೆ ಹೋಗೋಕೆ ಮೊದಲ್ರಿ ಇದು. ಏನ್ ಮಾಡ್ದ, ಅವತ್ತು ಹೋಗಪ್ಪ ನೀವು ಇನ್ನ ಹೋಗ್ಬೇಕಂತ ಮಾಡೀನ್ರ, ಹೋದ್ರಲ್ಲೇ ಮುಖ್ಯ ಆಗತ್ತೆ ಅಂತ ಹೇಳಿ ಊರು ಬಿಟ್ಟಿದ್ರು. ಇನ್ನೂ ಅವ ಹೋಗಿಲ್ಲ, ಊರೊಳಗದಾನ. ಈ ಸುದ್ದಿ ತಿಳಿತವಂಗ, ಸಿಕ್ಕಾಪಟ್ಟೆ ಹೊಡೆದಾರ ಗುಡಿಯಾಗ ಮಕ್ಕೊಂಡಾರ ಅಂತೇಳಿ. ಪುರಾಣಿಕ ಗುರುಗಳನ್ನು ಹುಡುಕೋತ ಎಲ್ಲಿ ಸಿದ್ಧರು ಮಕ್ಕೊಂಡಿದ್ರು ಆ ಗುಡಿಗೆ ಬರ್ತಾನ. ನೋವಿನಿಂದಲೂ ಶ್ರಮದಿಂದಲೂ ಬಿದ್ದಿರುವ ಸದ್ಗುರುವನ್ನು ಕಂಡು ತಿರುಗಿ ಗ್ರಾಮಕ್ಕೆ ಬರಬೇಕೆಂದು ಪ್ರಾರ್ಥಿಸಲು ಸಿದ್ಧರು ಒಪ್ಪಿಕೊಳ್ಳಲಿಲ್ಲ. ಬರ್ರಿ ಊರಾಗ ಎಣ್ಣೆಗಿಣ್ಣೆ ಹಚ್ಚಿ ಕಾಶಿ ನೀರ್ಗೀರು ಹಾಕ್ತೀವಿ, ನಿಮ್ಮನ್ನು ಜೋಪಾನ ಮಾಡ್ತೀವಿ ಅಂದ್ರು. ಶ್ರಮದಿಂದನೂ ಹೊಡ್ತಾ ತಿಂದಕ್ಕೂ ಗಾಯ ಆಗಿ ಮತ್ತೊಂದು ಸ್ವಲ್ಪ ತ್ರಾಸ ಪಡ್ಕೊಳಕತ್ತಿದ್ರು. ಬಾ ಅಂದ್ರೆ ಬರಲಿಲ್ಲ. ಆತನು ಗ್ರಾಮದೊಳಗಿಂದ ಮಹಾತ್ಮರಿಗೋಸ್ಕರ ನೈವೇದ್ಯವನ್ನು ತರಿಸಿದನು. ಮೊದಲ ಪುರಾಣಿಕ ಊರಾಗ ಜನರೆಲ್ಲ ಗೊತ್ತಾಗ್ಬಿಟ್ಟಿರ್ತಾರ, ಅದಕ್ಕೆ ಮಹಾತ್ಮರ ಸಲುವಾಗಿ ಊರಾಗಿನ ಮನೆಗೆ ಹೇಳಿ ಕಳಿಸಿದ, ಹಿಂಗ ಸಿದ್ಧಾರೂಢ್ರಿ ಸಿದ್ಧ ಇಲ್ಲೇ ಅದಾನ, ಗುರುಗಳಿಗೆ ನೈವೇದ್ಯ ತಗೊಂಡ್ ಬರ್ರಿ ಅಂತ ಹೇಳಿ ಆಯ್ತು ಅಂತ ಹೇಳಿ ನೈವೇದ್ಯ ತಂದ್ರು. ಅದನ್ನು ಅರ್ಪಿಸಿ ಬಹು ಕನಿಕರದಿಂದ, ಹೇ ಸಿದ್ಧ ಗುರುಗಳೇ, ನಿಮ್ಮನ್ನು ನೋಡಿ ನನ್ನ ಕಣ್ಣುಗಳಿಂದ ನೀರು ಸುರಿಯುತ್ತಿವೆ. ಅಪ್ಪ ಪುಣ್ಯಾತ್ಮ, ನಿನ್ನ ಸ್ಥಿತಿ ನೋಡಿ ನನ್ನ ಕಣ್ಣೀರು ಬರಾಕತ್ತೈತಿ. ದುರ್ಧರವಾದ ಪ್ರಾರಂಭವು ನಿಮ್ಮನ್ನು ಕಾಡುವುದು, ನನ್ನಿಂದ ನೋಡಲಾಗುವುದಿಲ್ಲ. ಯಾವುದೋ ಜನ್ಮದ ಪ್ರಾರಬ್ಧ ನಿಮ್ಮನ್ನು ಕಾಡಾಕತ್ತೈತಿ. ನನಗ ನಿಮ್ಗೆ ಹೊಡೆದದ್ದು ನಿಮ್ಮ ತ್ರಾಸು ನೋಡಕ್ಕಾಗವಲ್ದು, ನನಗೆ ಬಹಳ ಸಂಕಟ ಆಗಾಕತ್ತೈತಿ ಅಂತ ಹೇಳ್ತಾರವ್ರು. ಇದನ್ನು ಕೇಳಿ ಸದ್ಗುರುರಾಯರು ಹಿಂದಿನ ವೃತ್ತಾಂತವನ್ನು ನೆನಪು ಮಾಡಿ ಅದರ ಮುಂದೆ ಇದು ಏನೂ ಅಲ್ಲ ಎಂದರು. ಅದೇನೆಂದರೆ, ಬಳ್ಳಾರಿಯ ರಸ್ತೆಯ ಮೇಲೆ ಒಮ್ಮೆ ಸಿದ್ಧರು ಹೋಗುತ್ತಿರುವಾಗ ಒಬ್ಬರ ಮನೆ ಮುಂದೆ ನಿಂತಿದ್ದನು. ಆ ದ್ವಾರಪಾಲಕನು ನೀನು ಯಾರಿದ್ದಿ ಎಂದು ಕೇಳಲು ಮಹಾತ್ಮರು ಉತ್ತರ ಕೊಡ್ಲಿಲ್ಲ. ಹಿಂದಿನ ಕಥೆ ಗೊತ್ತದ ನಮಗ. ಬಳ್ಳಾರಿ ಊರಾಗ ಒಬ್ಬ ಸಾಹುಕಾರನ ಮನೆ ಮುಂದೆ ಹೋಗಿ ನಿಂತಿರ್ತಾರೆ ಇವರು. ಅವ್ರ ಆಳುಗಳು ಬಂದು ನೀ ಯಾರು ಹೇಳು ಅಂತಾರ, ಹೇಳಂಗೇ ಇಲ್ಲ. ಇವ ಬಾವಾಜಿ ಉತ್ತರನ ಕೊಡವಲ್ಲ ಅಂತ ಹೇಳಿ ಒಂದ್ ಏಟ್ ಹೊಡಿತಾನ, 2 ಏಟ್ ಹೊಡಿತಾರ. ಆ ಸಾಹುಕಾರ ಮನೆ ಒಳಗಲಿದ್ ಮಂದಿ ಶಿಸ್ತ ಹೊಡೆದ್ ಬಿಡ್ರಿ ಅಂತ ಹೇಳ್ತಾನ. ಶಿಸ್ತ ಹೊಡಿತಾರ. ಅವಾಗ ಮನೆ ಯಜಮಾನ ಬಂದು ಒಳಗೆ ಕರ್ಕೊಂಡು ಹೋಗ್ತಾರಲ್ರಿ ಅವ್ರಿಗೆ. ಪಲಂಗ್ ಮೇಲೆ ಕೂರಿಸಿ ಪೂಜಾ ಮಾಡಿ ನೈವೇದ್ಯ ಕೊಟ್ಟು ತನ್ನ ಮನ್ಯಾಗ 2 ದಿನ ಇಟ್ಕೋತಾರಲ್ಲ, ಅದು ನೆನಪು ಮಾಡ್ಕೋತಾರವ್ರು. ಆ ಹೊಡೆತದ ಮುಂದೆ ಈ ಹೊಡೆತ ಏನೂ ಅಲ್ಲ. ಬಾಬಾಜಿ ನೀನು ಯಾರಿದ್ದಿ ಎಂದು ಕೇಳಲು ಮಹಾತ್ಮರು ಬಳ್ಳಾರಿ ಒಳಗೆ ಏನೂ ಉತ್ತರ ಕೊಡಲಿಲ್ಲ. ಆತನು ಸಿಟ್ಟಿನಿಂದ, ಮೊನ್ನೆ ಸಾಹುಕಾರನ ಮನೆಗೆ ಕನ್ನ ಹಾಕಿದ್ದಿ, ಈಗ ಪಾಳತಿ ನೋಡಲಿಕ್ಕೆ ಬಂದಿದ್ದಿ ಎಂದು ಗೊತ್ತಾಯಿತು ಎಂದು ನುಡಿದು ಸಿದ್ಧರನ್ನು ಹಿಡಿದು ನೂಕಿದನು. ಆಗ ಸಿದ್ಧರು ಪಾವಂಡಿಗೆಯ ಕಲ್ಲಿನ ಮೇಲೆ ರಪ್ಪನೆ ಬಿದ್ದು ಮೊಣಕಾಲಿಗೆ ಗಾಯವಾಗಿ ರಕ್ತ ಬಂದಿತ್ತು. ಬಳ್ಳಾರಿ ಮನೆಯೊಳಗ ಸಾಹುಕಾರನ ಮನೆ ಕಳುವಾಗಿತ್ತು. ಇವ್ರು ಅದ ಮನೆ ಮುಂದೆ ಬಂದು ನಿಂತಿದ್ರು ಭಿಕ್ಷಾ ಕೇಳಕ್ಕಂತೇಳಿ. ಹಿಂದಿನ ಅಧ್ಯಾಯದೊಳಗೆ ಬಂದಿರ್ತೀರಿ ಇದು ಕತಿ, ನೆನಪು ಮಾಡಿಕೊಡ್ತೇನೆ ನಿಮಗೆ. ಸಾಹುಕಾರನ ಮನೆ ಮುಂದೆ ಭಿಕ್ಷಾಕ್ ಬಂದು ನಿಂತಿದ್ರು. ಆಳುಗಳು ಕಾಯೋರೆಲ್ಲರೂ ಮೊನ್ನೆ ಕಳುವು ಮಾಡಿದಿ ನಮ್ಮ ಮನಿನ, ಮತ್ತೆ ಬಂದು ಆ ಕಳತನ ಮಾಡಿ ಹೆಂಗೈತಿ ಅಂತ ಪಾವತಿ ಇಡಾಕ್ ಬಂದಿ ಏನೋ ನೋಡಾಕ್ ಬಂದು ಏನಿದನ ಅಂತೇಳಿ ಒಬ್ಬ ಏನು ಮಾಡ್ತಾನೆ, ಜೋರಾಗಿ ನೂಕಿ ಬಿಡ್ತಾನ. ಕಲ್ಲಿನ ಪೌಂಟಣಿಗಿರಿ ರಪ್ಪನೆ ಹೊತ್ಕೊಂಡು ಬಿದ್ದದ್ದಕ್ಕೆ ಮೈಯೆಲ್ಲ ರಕ್ತ ಆಕೈತಿ. ಮತ್ತು ಮೇಲೆ ಕಾಲಿಲೆ ಕೈಲೆ ಕೂಡೆ ಹೊಡೆದಿರ್ತಾರ, ಮೈಯೆಲ್ಲ ರಕ್ತ ಆಗಿರ್ತದ. ನನಗೆ ಕಿಚ್ಚಿತ್ತಾದರೂ ಅದರಿಂದ ದುಃಖವೆಲ್ಲ ನಿಸ್ಸಂಗವಾಗಿರುವಾಗ ಪ್ರಾಪ್ತವಾಗುವ ಸುಖವು ಜನಸಾಗರದಲ್ಲಿ ಸಿಗಲಾರದು. ನನಗದರಿಂದ ದುಃಖ ಇಲ್ಲ. ನಾನು ನಿಸ್ಸಂಗ ಅಂದ್ರೆ ನನಗೆ ತಂದೆ ತಾಯಿ ಹೆಂಡತಿ ಮಕ್ಕಳು ಯಾರೂ ಬೇಡಪ್ಪ. ನಾನು ಒಬ್ಬನೇ ಇರಬೇಕು, ಒಬ್ಬಂಟಿಯಾಗಿರ್ಬೇಕು, ಧ್ಯಾನ ಮಾಡಬೇಕು, ಸ್ಥಿತಿ ಕಾಯ್ಕೋಬೇಕು ಅಂತ ಇದ್ದವ. ನನಗೆ ನಿರ್ವಿಕಲ್ಪ ಸಮಾಧಿ ಹೋಗ್ತೇನೆ ನಾನು ಅಂದಮೇಲೆ ನನಗೆ ಯಾವುದೂ ಬೇಡ ಅಂದರೂ ಕೂಡ ಜನ ಬಂದು ನನಗೆ ತೊಂದರೆ ಕೊಡ್ತಾರೆ. ನಿಸ್ಸಂಗಿಯಾಗಿದ್ದರೂ ಜನಸಂಘದೊಳಗಿದ್ದರೂ ತೊಂದರೆ ಜಾಸ್ತಿ ಅದ ಎಂದು ಪುರಾಣಿಕನಿಗೆ ಸಮಾಧಾನ ಮಾಡಿದರು. ಪುರಾಣಿಕನು ರಾತ್ರಿ ಆ ಗುಡಿಯಲ್ಲಿ ಸಿದ್ಧರ ಸಂಗತಿಯಲ್ಲಿ ಕಳೆದನು. ಆ ಪುರಾಣಿಕ ನೋಡಿ ಎಂಥ ಭಾಗ್ಯವಂತ. ಅವ ಏನು ಮಾಡ್ದ, ಗುಡಿಯೊಳಗ ಅವ್ರ ಜೊತೆನ ಇಡೀ ರಾತ್ರಿ ಇದ್ದ. ಮರುದಿನ ಮುಂಜಾನೆ ಸಿದ್ಧಾರೂಢರು ಅಲ್ಲಿಂದ ಹೊರಡುವಾಗ ಪುರಾಣಿಕನು ಸಿದ್ಧರನ್ನು ಕುರಿತು ಪ್ರೇಮದಿಂದ ನಮಸ್ಕರಿಸಿದನು. ಸಿದ್ಧರನ್ನ ನಮಸ್ಕಾರ ಮಾಡಿದರು. ಬೆಳಗರಿತು. ಸಿದ್ಧಾರೂಢರು ಮತ್ತೊಂದು ಊರಿಗೆ ಹೋಗ್ಲಿಕ್ಕೆ ತಯಾರಾದರು. ಅವ ಏನು ಮಾಡಿದ, ಪುರಾಣಿಕ ಅವ್ರ ಕಾಲಿಗೆ ಬಿದ್ದು ನಮಸ್ಕಾರ ಮಾಡಿ ತನ್ನ ಮನೆಗೆ ಹೊರಳಿದ.
ಮುಂದಿನ ಅಧ್ಯಾಯದಲ್ಲಿ ಬಹಳ ಸುರಸವಾದ ಕಥೆ ಇರುವುದು. ಅದನ್ನು ಶ್ರೋತಾ ಜನರು ಆದರದಿಂದ ಶ್ರವಣ ಮಾಡತಕ್ಕದ್ದು. ಇನ್ನೂ ಅತ್ಯುತ್ತಮ. ಇದು ಇಲ್ಲಿ ತನಕ ಬಂದದ್ದು ಬಾಲ್ಯ ಲೀಲೆಗಳ ಕಥೆ. ಇನ್ನೊಂದು ಅಧ್ಯಾಯ ಅವ್ರದ್ದು ಲೀಲೆ. ಅದಕ್ಕೆ ಮುಂದಿನ ಕಥೆ ಬಹಳ ಸುರಸದ, ಬಹಳ ಚಂದದ. ಶ್ರೋತೃ ಜನರು ಕಥೆಯನ್ನ ಆಲಿಸಬೇಕು. ಭಾವಿಕ ಜನರು ಪ್ರೇಮದಿಂದ ಈ ಚರಿತ್ರೆಯನ್ನು ಕೇಳುವುದರಿಂದ ಮೋಕ್ಷಕ್ಕೆ ಇದು ಸಾಧನವಾಗುತ್ತದೆ. ಸಂಸಾರಿಕರಾದ ನಾವು ಸಿದ್ಧಾರೂಢರ ಈ ಕಥೆಯನ್ನ, ಈ ಚರಿತ್ರೆಯನ್ನ ಕೇಳುವುದರಿಂದ ಮೋಕ್ಷಕ್ಕೆ ನಮ್ಮ ಮನಸ್ಸು, ನಮ್ಮ ಚಿತ್ತ, ನಮ್ಮ ಆತ್ಮ ಸಮೀಪ ಆಗ್ತದ ಎಂಬಲ್ಲಿಗೆ ಸಿದ್ಧಾರೂಢ ಕಥಾಮೃತದೋಳ್ ಶ್ರವಣ ಮಾತ್ರದಿಂದ ಸರ್ವ ಪಾಪಗಳನ್ನು ಭಸ್ಮ ಮಾಡುವಂತಹ ಬಹುಮಧುರವಾದ ಈ 11ನೆಯ ಅಧ್ಯಾಯವನ್ನು ಶಿವದಾಸನು ಶ್ರೀ ಸಿದ್ಧಾರೂಢರ ಚರಣಾರವಿಂದಗಳಿಗೆ ಅರ್ಪಿಸಿರುವನು. ಈ ಚರಿತ್ರೆಯನ್ನು ನಾವು ಕೇಳೋದ್ರಿಂದ ಮೋಕ್ಷಕ್ಕೆ ನಮ್ಮ ಮನಸ್ಸು ಹತ್ತಿರವಾಗ್ತದ. ಮತ್ತು ಈ ಕಥೆಯನ್ನು ಶ್ರವಣ ಮಾಡೋದ್ರಿಂದ ನಮ್ಮ ಹಿಂದಿನ ಜನ್ಮದ, ಈ ಜನ್ಮದ ಹುಟ್ಟಿದಾರಭ್ಯದಿಂದ ನಾವು ಮಾಡಿದಂತಹ ಪಾಪ ಕರ್ಮಗಳೆಲ್ಲ ಭಸ್ಮ ಮಾಡುವ ಶಕ್ತಿ ಈ ಕೃತಿಗದ. ಈ ಕಥೆ ಕೇಳುವುದರಿಂದ ಆಗ್ತದ ಅಂತ ಹೇಳೋದ್ರೊಂದಿಗೆ 11ನೇ ಅಧ್ಯಾಯವನ್ನ ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದಾರೆ. ನಾಳೆ ಹೇಳ್ತಕ್ಕಂಥ 12ನೇ ಅಧ್ಯಾಯವನ್ನ ಪ್ರಾರಂಭ ಮಾಡ್ತೀವಿ. ಅದರ ಕಥೆ ಹಿಂಗದ. ಸ್ವಾಮಿ ನಮ್ಮ ಮನೆಯಲ್ಲಿ ಯೋಗ ವಾಸಿಷ್ಠ ಗ್ರಂಥ ನಡೆಸಲಿಕ್ಕೆ ತಾವೇ ನಮ್ಮಲ್ಲಿಗೆ ದಯೆ ಮಾಡಿಸಬೇಕು ಎಂಬ ಅಪೇಕ್ಷೆ. ಒಬ್ಬರು ಬರ್ತಾರ್ರಿ, ಬಂದವ್ರಿಗೆ ಕೇಳ್ತಾರ, ನಮ್ಮ ಮನೆಯೊಳಗ ಯೋಗ ವಾಸಿಷ್ಠ ಅಂತ ಗ್ರಂಥ ಐತಿ, ಅದನ್ನ ಹೇಳಾಕ ನೀವು ಬರಬೇಕು ಅಂತಾರ. ಸದ್ಗುರುಗಳು ಭಕ್ತ ಬಸವಣ್ಣನ ಮನೆಯಲ್ಲಿ ಯೋಗ ವಾಸಿಷ್ಠ ಪುರಾಣವನ್ನು ಹೇಳುತ್ತಿರುವರು. ಭಕ್ತರ ಮನೆಯೊಳಗೆ ಬಂದು ಯೋಗ ವಾಸಿಷ್ಠ ಪುರಾಣವನ್ನ ಗುರುಗಳು ಹೇಳಾಕ್ ಕುಂದಿರ್ತಾರ. ಭಕ್ತ ಜನರಿಗೆ ಪರಮ ಪ್ರಿಯತಮ ರೂಪ ಧರಿಸಿದ ಸಿದ್ಧಗೆ ಚಿತ್ತದೋಳ್ತಾ ನಿರುತ ನಿತ್ಯದಿ ಅಭಯ ನೀವಾರೂಢಗೆ ಯುಕ್ತರಾದ ಅಧಿಕಾರಿ ಜನರಿಗೆ ಜ್ಞಾನವನ್ನು ಪಾಲಿಸುವವಗೆ ಮುಕ್ತಿ ಪಂಥವ ತೋರಿಸುವಗೆ ನಮಿಸುವೆನು ಸದ್ಗುರುನಾಥ. ಯಾರು ಜನರು ಕೂಡ್ಕೊಂಡು ನಮಗೆ ಜ್ಞಾನ ಬೇಕಂತಾರೋ ಅವ್ರಿಗೆ ಜ್ಞಾನ ಕೊಡ್ತಾನ. ಯಾರು ಸಂಸಾರದೊಳಗೆ ನಮಗೆ ಸುಖ ಬೇಕು ಅಂತ ಅಪೇಕ್ಷೆ ಪಡ್ತಾರೋ ಅವ್ರಿಗೆ ಸುಖವನ್ನು ಕೊಡ್ತಾರ. ಯಾರು ನಮಗೆ ಮುಕ್ತಿಗೆ ದಾರಿ ತೋರಿಸು ಗುರುವೇ ಅಂತೇಳಿ ನಮಸ್ಕಾರ ಮಾಡ್ತಾರೋ ಅವ್ರ ಆತ್ಮಕ್ಕೆ ಮುಕ್ತಿಗೆ ದಾರಿ ತೋರಿಸುವಂತ ಜ್ಞಾನವನ್ನ ಗುರುಗಳು ಕೊಡ್ತಾರ ಅನ್ನುವಲ್ಲಿಗೆ 12ನೇ ಅಧ್ಯಾಯ ನಾಳೆ ಪ್ರಾರಂಭ ಆಗ್ತದ. ಅಲ್ಲಿಂದ ನಾಳೆ ದಿನ ಇನ್ನೂ ಹೆಚ್ಚಿನ ಸಂಖ್ಯೆಯೊಳಗೆ ತಾವೆಲ್ಲರೂ ಬಂದು ಸೇರ್ಬೇಕು. ಸ್ವಲ್ಪ ಒಂದು 10 ನಿಮಿಷ ಲಘುನ್ನೇ ಬರ್ರಿ. ಯಾಕಂದ್ರೆ ಮೊನ್ನೆ ಗುರುಗಳ ವಾಣಿ ಆಗ್ಯದ. ಮತ್ತೆ ಬಂದಂತ ಗುರುನಾಥ ಸ್ವಾಮಿಗಳ ಒಡನಾಡಿಯಾಗಿರ್ತಕ್ಕಂಥ ಒಬ್ಬರು ಅಮ್ಮ ಅವ್ರು ಬಂದಿದ್ರು. ಅವರು ಕೂಡ ಏನ್ ಹೇಳೋಗ್ಯಾರ ಅಂದ್ರೆ ಧ್ಯಾನವನ್ನ ಮಾಡಿಸ್ರಿ. ಗುರುಗಳ ಕಥೆಯನ್ನ ಕೇಳ್ತಾರ, ಮನೆಗೆ ಹೋಗಿ ತಮ್ಮ ಕಥೆಯೊಳಗ ಈ ಕಥೆ ಮರಿತಾರ. ಅವರು ಧ್ಯಾನ ಮಾಡಿಸಿದ್ರೆ ಒಂದು 5 ನಿಮಿಷ ಮನಸ್ಸಿಗೆ ಸಮಾಧಾನ ಆಗ್ತದ. ಮನೆಗೆ ಹೋಗಿ ಒಮ್ಮೆರ ಆ ಧ್ಯಾನವನ್ನ ನೆನೆಸಿಕೊಂಡ್ರಂದ್ರ ಮನಸ್ಸು ಪಾವನ ಆಗ್ತದ ಅಂತ ಹೇಳ್ಯಾರ. ಅದಕ್ಕೆ ಧ್ಯಾನವನ್ನ ನಾವು 3 ದಿನದಿಂದ ಈಗ ಪ್ರಾರಂಭ ಮಾಡೀವಿ. ಎಲ್ಲರೂ ಪಾಲ್ಗೊಳ್ಳಕತ್ತೀರಿ. ಧನ್ಯವಾದಗಳು. ನಾಳೆಯಿಂದ ಇನ್ನೂ ಬೇಗನೆ ಮತ್ತು ಹೆಚ್ಚಿನ ಸಂಖ್ಯೆಯೊಳಗ ಸೇರೋಣ ಅಂತ ಹೇಳ್ತಾ ಕಥೆಗೆ ನಾವು ಮುಕ್ತಾಯವನ್ನ ಹೇಳ್ತಾ ಇದ್ದೀವಿ. श्री सिद्धारूढ़ स्वामी भगवान की, सकल साधु संत महाराज की, श्री हुडेद महालक्ष्मी माता की।